ಹಾಯ್ ಗೆಳೆಯರೆ, ನಿಮಗೆ CDL ಚಲುವ ಧ್ವನಿ ಲೋಕಕ್ಕೆ ಸ್ವಾಗತ. ಇವತ್ ನಾನು ಹೇಳೋ ಕತೆ ಉಸಿರನ್ನೇ ಹಿಡಿದುಕೊಂಡು ನೋಡುವಂತಹ, ಹಂಗೆ ಪ್ರತಿಯೊಂದು ಕ್ಷಣನು ಟೆನ್ಷನ್ ಹೆಚ್ಚಿಸುವ, ಹೃದಯದ ಬಡಿತನ ಜಾಸ್ತಿ ಮಾಡೋ ಸೈಕೋ ಸರ್ವೈವಲ್ ಥ್ರಿಲ್ಲರ್ ನ. ಒಂದು ಮನೆ, ಒಬ್ಬ ಕುರುಡ ವೃದ್ಧ, ಒಳಗೆ ನುಗ್ಗಿದ 3 ಕಳ್ಳರು. ಆ ನರಕದಿಂದ ಇವರು ಹೊರಗೆ ಬಂದ್ರೋ ಇಲ್ವೋ, ಅಸಲಿಗೆ ಆ ಮುದುಕನ ಹಿಸ್ಟ್ರಿ ಏನು ಅಂತ ಎಲ್ಲ ಹೇಳ್ತೀನಿ. ಅದು ನಮ್ಮ ರಗಡ್ ಸ್ಟೈಲ್ ನಲ್ಲಿ. ಅದಕ್ಕಿಂತ ಮುಂಚೆ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ದಯ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರ್ಯಾರೆ. ಮೂವಿಯ ಸ್ಟಾರ್ಟಿಂಗ್ ನಲ್ಲೇ 3 ಜನ ಫ್ರೆಂಡ್ಸ್ ನ ತೋರಿಸ್ತಾರೆ. ಇವರೆಲ್ಲ ಒಂದು ಮನೆಗೆ ನುಗ್ತಾರೆ. ಆಕ್ಚುಲಿ ಇವರೆಲ್ಲ ಕಳ್ರು. ಅಂತ ದೊಡ್ಡ ಕಳ್ರಲ್ಲ, ಸಾಮಾನ್ಯ ಕಳ್ರು. ಇವ್ರು 3 ಜನ ಸಿಂಪಲ್ ಆಗಿ ಮನೆ ಒಳಗೆ ನುಗ್ಗಿ ಚಿಕ್ಕ ಪುಟ್ಟ ಸಾಮಾನುಗಳನ್ನ ಕದಿತಾರೆ. ನೋಡಕ್ಕೊಳ್ಳೆ ನೆಕ್ಸ್ಟ್ ಜನರೇಷನ್ ನಿಂಜಾ ತರ ಅವನಲ್ಲ. ಇವನ ಹೆಸರು ಅಲೆಕ್ಸ್. ಹಂಗೆ ಉದ್ದಕ್ಕಿರೋನ ಹೆಸರು ಮಣಿ. ಇವರ ಜೊತೆ ಒಂದು ಹುಡುಗಿ ಇದ್ದಾಳೆ, ಅವಳ ಹೆಸರು ರಾಕಿ. ಇದೇನಪ್ಪ ಆ ಹೆಸರನ್ನೆಲ್ಲ ಆ ಕ್ಯಾರೆಕ್ಟರ್ ನಲ್ಲೇ ಕರಿತಾ ಇದ್ದಾನಲ್ಲ ಅಂತ ತಿಳ್ಕೋಬೇಡಿ. ಈ ಮೂವಿನ ಅರ್ಥ ಮಾಡ್ಕೋಬೇಕಾದ್ರೆ ಅವ್ರ ಹೆಸರನ್ನೇ ಹೇಳ್ಬೇಕು. ದಟ್ಸ್ ವೈ. ಸೊ ಈಗ್ಲೂ 3 ಜನ ಜಲ್ದಿ ಚಿಕ್ಕ ಪುಟ್ಟ ಐಟಮ್ ಗಳನ್ನೆಲ್ಲ ಎತ್ಕೊಂಡು ಅಲ್ಲಿಂದ ಓಡೋಗ್ತಾರೆ. ಇನ್ನೊಂದೇನಂದ್ರೆ, ಮೊದಲೇ ಇವ್ರ ಹತ್ರ ಆ ಮನೆಯ ಕೀ ಇರುತ್ತೆ. ಯಾಕಂದ್ರೆ ಅಲೆಕ್ಸ್ ನ ಅಪ್ಪ ಒಂದು ಸೆಕ್ಯೂರಿಟಿ ಕಂಪನಿಲಿ ಕೆಲಸ ಮಾಡ್ತಾರೆ. ದಟ್ಸ್ ವೈ ಯಾವ ಮನೆಯವರು ಸೆಕ್ಯೂರಿಟಿ ಕಂಪನಿಗೆ ಅವರ ಮನೆಯನ್ನ ಸೆಕ್ಯೂರ್ ಆಗಿ ನೋಡ್ಕೊಳ್ಳಿ ಅಂತ ಜವಾಬ್ದಾರಿ ಕೊಟ್ಟು ಹೋಗ್ತಾರೋ, ಅಂತ ಮನೆಗಳ ಎಕ್ಸ್ಟ್ರಾ ಕೀಗಳು ಅಲೆಕ್ಸ್ ನ ಅಪ್ಪನ ಹತ್ರ ಇರುತ್ತೆ. ಸೊ ಆ ಕೀಗಳನ್ನ ಬಳಸಿ ಇವರುಗಳು ಕಳ್ತನ ಮಾಡ್ತಾರೆ. ಹಂಗೆ ಕಳ್ತನ ಆದ್ಮೇಲೆ ಅಲೆಕ್ಸ್ ಆ ಕೀಗಳನ್ನ ಅಲ್ಲೇ ಇಟ್ಬಿಡ್ತಾನೆ. ಬಿಕಾಸ್ ಅವ್ರ ಅಪ್ಪನ್ಗೆ ಇವರ ಕರ್ಮಗಳೆಲ್ಲ ತಿಳಿಬಾರ್ದಲ್ಲ ಅಂತ. ಇನ್ನೊಂದ್ ಕಡೆ ಆ ಲಂಬು ಮನಿ ಇವರು ಕದ್ದಿರೋ ಐಟಮ್ ಗಳನ್ನೆಲ್ಲ ಮಾರೋಕೆ ಒಬ್ಬನ ಹತ್ರ ಹೋಗ್ತಾನೆ. ಆಗ ಅವನು ಎಲ್ಲಾ ಐಟಮ್ ಗಳನ್ನ ಸೇರಿಸಿ ಕಡಿಮೆ ಅಮೌಂಟ್ ಕೊಡ್ತಾನೆ. ಬಿಕಾಸ್ ಈ ಐಟಮ್ ಎಲ್ಲ ಕಳ್ತನದಲ್ವಾ. ಇದನ್ನ ನೋಡಿ ಮನಿಗೆ ಎಲ್ಲೋ ಉಳಿಯುತ್ತೆ. ಬಿಕಾಸ್ ಅವನಿಗೆ ತುಂಬಾನೇ ದುಡ್ಡಿನ ಸಮಸ್ಯೆ ಇರುತ್ತೆ. ಆಗ ಆ ಬ್ರೋಕರ್ ಮಣಿಗೆ ಹೇಳ್ತಾನೆ, ನಿನಗೆ ಅಷ್ಟೊಂದು ದುಡ್ಡಿನ ಅವಶ್ಯಕತೆ ಇದ್ರೆ ನೀನು ಮನೆಗಳಲ್ಲಿ ಐಟಮ್ ಗಳ ಬದಲು ದುಡ್ಡನ್ನ ಕದಿ ಅಂದ್ರೆ ಆ ಮ್ಯಾಟರ್ ಮಣಿಯ ಮೈಂಡ್ ಗೆ ಸರಿ ಅನ್ಸುತ್ತೆ. ನೆಕ್ಸ್ಟ್ ಡೇನೆ ಮಣಿ ಅವರಿಬ್ಬರಿಗೆ ದುಡ್ಡು ಹಂಚಬೇಕಾದ್ರೆ ಈ ದುಡ್ಡನ್ನ ನೋಡಿ ಅವ್ರಿಗೂ ಬೇಜಾರಾಗುತ್ತೆ. ಬಿಕಾಸ್ ಮೊದಲೇ ದುಡ್ಡು ಕಡಿಮೆ ಸಿಕ್ಕಿರುತ್ತೆ. ಅದನ್ನ 3 ಜನ ಹಂಚ್ಕೊಂಡ್ಮೇಲೆ ಅದು ಪುಡಿಗಾಸ್ ಆಗೋಗುತ್ತೆ. ಸೊ ಅವ್ರಿಗೂ ಈ ಅಮೌಂಟ್ ಪುಡಿಗಾಸ್ ತರನೇ ಕಾಣುತ್ತೆ. ಅವ್ರಿಗೂ ದುಡ್ಡಿನ ಅಭಾವ ಜಾಸ್ತಿ ಇರುತ್ತೆ. ಆಗ ಈ ಮಣಿ ಅವರಿಬ್ರಿಗೂ ಒಂದು ಮನೆಯ ಫೋಟೋ ತೋರಿಸ್ತಾನೆ. ಹಂಗೆ ಅದರ ಬಗ್ಗೆ ಹೇಳ್ತಾನೆ. ಆ ಮನೆಯಲ್ಲಿ ಒಬ್ಬ ಮುದುಕ ಇರ್ತಾನೆ. ಅದು ಆರ್ಮಿಯಿಂದ ರಿಟೈರ್ಡ್ ಆಗವನೆ. ಅದಲ್ದೆ ಅವನ ಮನೆ ಸುತ್ತಮುತ್ತ ಯಾರು ಇರಲ್ಲ. ಅದರಿಂದನೇ ಆ ಮನೆಯಲ್ಲಿ ಕಳ್ತನ ಮಾಡೋದು ಸುಲಭ. ಇನ್ನೊಂದೇನಂದ್ರೆ, ಆ ಮನೆಯಲ್ಲಿ $3 ಲಕ್ಷ ಗಳಿವೆ. ಅದೆಂಗ್ ಬಂತು ಅಂದ್ರೆ, ಸ್ವಲ್ಪ ವರ್ಷಗಳ ಮುಂಚೆ ಈ ಮುದುಕನ ಮಗಳನ್ನ ಒಬ್ಳು ಶ್ರೀಮಂತ ಹುಡುಗಿ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬಿಟ್ಲು. ಆದ್ರಿಂದ ಆ ಶ್ರೀಮಂತ ಹುಡುಗಿಯ ಪೇರೆಂಟ್ಸ್ ಈ ಮುದುಕನಿಗೆ ಸೆಟಲ್ಮೆಂಟ್ ಆಗಿ $3 ಲಕ್ಷ ನ ಕೊಟ್ರು. ಅದು ಈಗ್ಲೂ ಈ ಮುದುಕನ ಮನೇಲೇ ಇದೆ. ಅಕಸ್ಮಾತ್ ನಾವು ಆ ದುಡ್ಡನ್ನ ಕದ್ಬಿಟ್ರೆ ಇನ್ಮೇಲೆ ಈ ಕಳ್ತನ ಅನ್ನೋದನ್ನ ನಾವು ಮಾಡೋ ತರ ಇರೋಲ್ಲ. ಫುಲ್ ಸೆಟ್ಲ್ ಆಗ್ಬಿಡ್ತೀವಿ. ಹಂಗೆ ಇನ್ನೊಂದು ಒಳ್ಳೆ ವಿಷಯ ಏನಂದ್ರೆ, ಈ ಮುದುಕನಿಗೆ ಕಣ್ಣು ಕೂಡ ಕಾಣಲ್ಲ. ಸೊ ನಾವು ಆ ಮನೆಯಲ್ಲಿ ಕದಿಯೋದು ತುಂಬಾನೇ ಈಸಿ ಅಂತ. ಅವನಂದ್ರೆ ಒಳ್ಳೆ ಆಫ್ಟರ್ ಮಾರ್ಕೆಟ್ ಅಲ್ಲಿ ಸಿಗೋ ಆರೋಗಿರೋ ಹಲ್ವಾ ತರ ಅವಳಲ್ಲ ರಾಕಿ. ಅವಳು ಥಟ್ ಅಂತ ಈ ಕಳ್ತನಕ್ಕೆ ಒಪ್ಕೊಂತಾಳೆ. ಬಟ್ ಅಲೆಕ್ಸ್ ಈ ಕೆಲ್ಸಕ್ಕೆ ಒಪ್ತಾ ಇಲ್ಲ. ಅವನ ಪ್ರಕಾರ ನಾವು ಅಷ್ಟೊಂದು ದೊಡ್ಡ ಕಳ್ತನ ಮಾಡಬಾರ್ದು. ಈ ವಿಷಯದಲ್ಲಿ ನಾವೆಲ್ಲ ಸಿಕ್ಕಾಕೋಬಹುದು. ಬಿಕಾಸ್ ಪೊಲೀಸ್ ಇಷ್ಟು ದೊಡ್ಡ ಕಳ್ತನದ ಬಗ್ಗೆ ಸ್ಟ್ರಿಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಹಾಗೇನಾದ್ರೂ ಪೊಲೀಸ್ನವರು ಒಬ್ಬ ಸೆಕ್ಯೂರಿಟಿ ಕಂಪನಿಯ ಗಾರ್ಡ್ ನ ಮಗಾನೇ ಮನೆಗಳ ಎಕ್ಸ್ಟ್ರಾ ಕೀನ ಯೂಸ್ ಮಾಡಿ ಕಳ್ತನ ಮಾಡ್ತಾನೆ ಅಂತ ತಿಳಿದ್ರೆ, ಆಗ ಅವರು ನನ್ನ ಜೊತೆ ನಮ್ಮ ಅಪ್ಪನ್ನು ಅರೆಸ್ಟ್ ಮಾಡ್ಬಿಡ್ತಾರೆ. ಅಂದ್ರೆ ಆಗ ರಾಕಿ ಅಲೆಕ್ಸ್ ಅನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ನೋಡ್ತಾಳೆ. ಈ ತರ ಈ ಕಳ್ತನದಿಂದ ನಮ್ಮ ಜೀವನ ಸೆಟ್ ಆಗ್ಬಹುದು ಅಂದ್ರೆ ಅಲೆಕ್ಸ್ ಯಾರ ಮಾತನ್ನು ಕೇಳ್ತಾ ಇಲ್ಲ. ಅವನು ಅಲ್ಲಿಂದ ಎದ್ದೋಗ್ಬಿಡ್ತಾನೆ. ರಾಕಿ ಅಲೆಕ್ಸ್ ಗೆ ಕನ್ವಿನ್ಸ್ ಯಾಕೆ ಮಾಡಿದ್ಲು ಅಂದ್ರೆ, ಆ ಮುದುಕನ ಮನೆಯ ಎಕ್ಸ್ಟ್ರಾ ಕೀ ಅಲೆಕ್ಸ್ ಹತ್ರ ಇರುತ್ತೆ. ನೆಕ್ಸ್ಟ್ ರಾಕಿಯ ಮನೆಯಲ್ಲಿ ನೋಡಿದ್ರೆ ಒಳ್ಳೆ ಕ್ರೇವಿಂಗ್ ಬಂದ ಕಾಕ್ರೋಚ್ ತರ ಅವಳಲ್ಲ, ಇವಳೆ ಅವರ ಅಮ್ಮ. ಯಾವಾಗ ನೋಡಿದ್ರು ಫುಲ್ ಮತ್ತಲ್ಲೇ ಅವಳ ಬಾಯ್ ಫ್ರೆಂಡ್ ನ ಜೊತೆಯಲ್ಲಿ ಸರಸದಲ್ಲೇ ಇರ್ತಾಳೆ. ಹಂಗೆ ರಾಕಿಗೆ ಒಬ್ಳು ಚಿಕ್ಕ ತಂಗಿ ಬೇರೆ ಇದ್ದಾಳೆ. ಅವಳಂದ್ರೆ ರಾಕಿಗೆ ಪ್ರಾಣ. ಸೊ ಅವಳ ತಂಗಿ ಮೇಲೆ ಯಾರು ತಪ್ಪು ಕಣ್ಗಳಿಂದ ನೋಡಬಾರ್ದು. ಹಂಗೆ ಅವ್ರ ಅಮ್ಮನ ಪುರಾಣಗಳನ್ನ ನೋಡಿ ಇವಳು ಹಾಳಾಗ್ಬಾರ್ದು ಅಂತ ರಾಕಿ ಇವಳನ್ನ ಈ ಮನೆಯಿಂದ ದೂರ ಕ್ಯಾಲಿಫೋರ್ನಿಯಾಗೆ ಕರ್ಕೊಂಡು ಹೋಗಿ ಬದುಕು ಕಟ್ಕೊಳ್ಳಬೇಕು ಅನ್ನೋ ಆಸೆ. ಬಟ್ ಕ್ಯಾಲಿಫೋರ್ನಿಯಾಗೆ ಹೋಗ್ಲಿಕ್ಕೆ ಇವಳ ಹತ್ರ ದುಡ್ಡಿಲ್ಲ. ಅದರಿಂದಾನೇ ರಾಕಿ ಅಲೆಕ್ಸ್ ಗೆ ಮೆಸೇಜ್ ಮಾಡ್ತಾಳೆ, ಈ ತರ ನನ್ನ ತಂಗಿಗೆ ಒಂದೊಳ್ಳೆ ಭವಿಷ್ಯ ಕಟ್ಕೊಡ್ಬೇಕು ಅನ್ಕೊಂಡಿದೀನಿ. ಸೊ ನೀನು ಈ ಕಳ್ತನಕ್ಕೆ ಒಪ್ಕೋ, ಇದೇ ನಮ್ಮ ಲಾಸ್ಟ್ ಕಳ್ತನ ಅಂತ ಕಳ್ಸವಳೆ. ಇದನ್ನ ನೋಡಿ ಅಲೆಕ್ಸ್ ಕೂಡ ಒಪ್ಕೊಂತಾನೆ. ನೆಕ್ಸ್ಟ್ ಡೇ ಇವರು ಆ ಮುದುಕನ ಮನೆಯಲ್ಲಿ ಕಳ್ತನ ಮಾಡೋ ಪ್ಲಾನ್ ನ ಬಗ್ಗೆ ಮಾತಾಡ್ತಾರೆ. ಬಟ್ ಇವ್ರಿಗೆ ಸ್ವಲ್ಪನೂ ಸುಳ್ವೇ ಇಲ್ಲ. ಈಗ ಇವರು ಕಳ್ತನ ಮಾಡೋಕೆ ಹೋಗ್ತಾ ಇರೋದು ಫಸ್ಟ್ ಆರ್ಮಿಲಿ ಇದ್ದವನ ಮನೆಯಲ್ಲಿ ಅಂತ. ಬಟ್ ಇದ್ರ ಬಗ್ಗೆ ಇವ್ರಿಗೆ ಏನೂ ಗೊತ್ತಿಲ್ಲ. ಫಸ್ಟ್ ಆ ಮನೆಯ ಮುಂದೋಗಿ ಒಂದು ಕ್ಯಾಮ್ರಾನ ಮನಿ ಇಡ್ತಾನೆ. ಬಿಕಾಸ್ ಆ ಮನೆ ಹತ್ರ ಯಾರು ಹೋಗ್ತಾ ಬರ್ತಾವ್ರೆ ಅಂತ ಇವ್ರಿಗೆ ತಿಳ್ಕೊಬೇಕಲ್ಲ. ಸೊ ಅದ್ರ ಜೊತೆ ಈ ಮುದುಕ ಯಾವಾಗ ಹೊರಗೆ ಹೋಗ್ತಾನೆ ಬರ್ತಾನೆ ಇದನ್ನೆಲ್ಲ ಮಣಿ ಅವ್ರಿಗೆ ತೋರಿಸಿ ಹೇಳ್ತಾನೆ. ಕಳೆದ 5 ದಿನಗಳಿಂದ ಆ ಮುದುಕ ಮನೆಯಿಂದ ಹೊರಗೆ ಬರ್ತಾ ಇಲ್ಲ ಅಂತ. ಸೊ ಎಲ್ರು ಕಾರ್ ಒಳಗೆ ಕುಂತು ಆ ಮುದುಕನ ಹೊರಗೋಗೋದನ್ನ ಕಾಯ್ತಾ ಇದ್ರೆ, ಆಗ ಒಂದು ನಾಯಿ ಬಂದು ಇವರ ಕಾರ್ನ ಅಟ್ಯಾಕ್ ಮಾಡುತ್ತೆ.
ಇವರನ್ನ ನೋಡಿ ಅದು ಬೊಗಳ್ತಾ ಇದ್ರೆ ಯಾರೋ ಕೂಗಿದ್ರಿಂದ ಆ ನಾಯಿ ಅಲ್ಲಂದೋಗುತ್ತೆ. ಯಾರದು ಅಂತ ನೋಡಿದ್ರೆ ಅದೇ ಮುದುಕ. ಈಗ ಅವನು ಇವರ ಕಾರ್ನ ಮುಂದೆನೆ ಅವನ ಮನೆ ಕಡೆ ಹೋಗ್ತಾವನೆ. ಅದೇ ಮನೇಲಿ ಇವರು ಕದಿಬೇಕಾಗಿರೋದು. ನೆಕ್ಸ್ಟ್ ಮಣಿ ಹೇಳ್ತಾನೆ, ಈ ಮುದುಕ ಅವನ ಪೀರಿಯಡ್ ನಲ್ಲಿ ಒಳ್ಳೆ ಸೋಲ್ಜರ್ ಆಗಿದ್ದಂತೆ. ಇವನ ಟೈಮ್ ನಲ್ಲಿ ನಡೆದ ಯುದ್ಧಗಳಲ್ಲಿ ಎಷ್ಟೋ ದುಶ್ಮನ್ಗಳನ್ನ ಇವನು ಸಿಂಗಲ್ ಹ್ಯಾಂಡೆಡ್ಲಿ ಸಾಯಿಸೋನಂತೆ. ಹಂಗೆ ಒಂದು ಯುದ್ಧದಲ್ಲಿ ಇವನ್ ಇರ್ಬೇಕಾದ್ರೆ ಬಾಂಬ್ ಬ್ಲಾಸ್ಟ್ ಆಗಿ ಇವನ ಕಣ್ಣು ಹೋಗಿದೆ. ಸೊ ಇವನಿಗೆ ಕಂಪ್ಲೀಟ್ ಆಗಿ ಕಣ್ಣು ಕಾಣಲ್ಲ. ಸೊ ನಾವು ಆರಾಮಾಗಿ ಕದಿಬಹುದು ಅಂತ ಮುದುಕನ್ನ ಹಗುರವಾಗಿ ಥಿಂಕ್ ಮಾಡಿ ಅವ್ರುಗಳು ಮನೆಗೆ ಹೋಗ್ತಾರೆ. ನೆಕ್ಸ್ಟ್ ರಾತ್ರಿ ಆದ್ಮೇಲೆ ಫುಲ್ಲು ತಯಾರಿಲಿ ಮತ್ತೆ ಮುದುಕನ ಮನೆ ಹತ್ರ ಬರ್ತಾರೆ. ಫಸ್ಟ್ ಇವರು ಆ ಮುದುಕನ ನಾಯಿಗೆ ಪ್ರಜ್ಞೆ ತಪ್ಪುವಂತ ಬಿಸ್ಕೆಟ್ ಹಾಕಿ ಪ್ರಜ್ಞೆ ತಪ್ಪಿಸ್ತಾರೆ. ಆಮೇಲೆ ಮನೆಯ ಬಾಗಿಲನ್ನ ತೆಗೆಯೋಕೆ ಟ್ರೈ ಮಾಡ್ತಾರೆ. ಬಟ್ ಆ ಮನೆಗೆ 4 ಲಾಕ್ ಇದೆ. ಇವ್ರ ಹತ್ರ ಇರೋದು ಒಂದೇ ಕೀ. ಇದನ್ನ ನೋಡಿ ಅಲೆಕ್ಸ್, ನನಗೇನೋ ಇಲ್ಲಿ ತೊಂದರೆ ಇದೆ ಅಂತ ಅನಿಸ್ತಾ ಇದೆ, ನಾವು ವಾಪಸ್ ಹೋಗ್ಬೇಕು, ಬಿಕಾಸ್ ಈ ಮನೇಲೇನೋ ಇದೆ. ಅದ್ರಿಂದಾನೇ ಈ ಮುದುಕ ಈ ಮನೆಗೆ 4 ಲಾಕ್ ಹಾಕವನೆ. ಆಗ ಮಣಿ ಅಲೆಕ್ಸ್ ಗೆ ಹೇಳ್ತಾನೆ, ಹೆದ್ರಿ ಬೇಡ, ಈ ಮುದುಕನ ಹತ್ರ ಅವಶ್ಯಕತೆಗೆ ಮೀರಿ ದುಡ್ಡಿದೆಯಲ್ಲ, ಆದ್ರಿಂದಾನೇ ಈ ಮುದುಕ ಆ ಸೆಕ್ಯೂರಿಟಿ ಕಂಪ್ನಿನ ಕೂಡ ನಮ್ದೆ, ಅವನ ಮನೆನ ಸೇಫ್ಟಿ ಮಾಡ್ಲಿಕ್ಕೆ 4 ಲಾಕ್ ಹಾಕವನೆ ಅಷ್ಟೇ. ಸೊ ಇವರು ಮೇನ್ ಡೋರ್ ತೆಗಿಲಿಕ್ಕೆ ಆಗದೆ ಬೇರೆ ಬಾಗಿಲಿದ್ಯಾ ಅಂತ ನೋಡಿದ್ರೆ ಆ ಮನೆಗೆ ಬೇರೆ ಬಾಗಿಲೇ ಇಲ್ಲ. ಸೊ ಇವರ ಪ್ಲಾನ್ ಫ್ಲಾಪ್ ಆಗೋ ಸ್ಟೇಜ್ ಗೆ ಬರುತ್ತೆ. ಆಗ ರಾಕಿಗೆ ಮೇಲೆ ಒಂದು ಕಿಟಕಿ ಕಾಣಿಸುತ್ತೆ. ಸೊ ಅದನ್ನ ನೋಡಿ ಅವಳು ಹೇಳ್ತಾಳೆ, ನಾನು ಆ ಕಿಟಕಿ ಮೂಲಕ ಒಳಗೋಗಿ ನಿಮಗೆ ಮನೆ ಬಾಗಿಲನ್ನ ತೆಗಿತೀನಿ ಅಂದ್ರೆ ಆ ಐಡಿಯಾ ಎಲ್ರಿಗೂ ಸರಿ ಅನ್ಸುತ್ತೆ. ಅದಾದ್ಮೇಲೆ ಅವಳು ಕಿಟಕಿ ಗಾಜನ್ನ ಹೊಡೆದು ಒಳಗೋಗ್ತಾಳೆ. ಹಂಗೆ ಹೋದ್ಮೇಲೆ ಆ ಮೇನ್ ಡೋರ್ ನ ತೆಗೆದು ಎಲ್ರು ಒಳಗೆ ಬಿಡ್ತಾಳೆ. ನೆಕ್ಸ್ಟ್ ಮನೆ ಒಳಗೆ ಬಂದ್ಮೇಲೆ ಪ್ಲಾನ್ ಪ್ರಕಾರ ಮಣಿ ಫಸ್ಟ್ ಮೇಲಿರೋ ರೂಮ್ ಗೆ ಹೋಗ್ತಾರೆ. ಅಲ್ಲಿ ಆ ಮುದುಕ ಮಲಗಿರ್ತಾನೆ. ಹಂಗೆ ಟಿವಿಯಲ್ಲಿ ಅವನ ತೀರೋಗಿರೋ ಮಗಳ ವಿಡಿಯೋ ಓಡ್ತಾ ಇರುತ್ತೆ. ನೆಕ್ಸ್ಟ್ ಮಣಿ ಒಂದು ಬಾಟಲ್ ನಲ್ಲಿ ಸ್ವಲ್ಪ ಕೆಮಿಕಲ್ ಮಿಕ್ಸ್ ಮಾಡಿ ಆ ಮುದುಕನ ಮುಂದೆ ಪ್ರಜ್ಞೆ ತಪ್ಪಿಸಲು ಅದರ ಹೊಗೆ ಹರಡ್ಲಿಕ್ಕೆ ಸ್ಟಾರ್ಟ್ ಮಾಡಿಸ್ತಾನೆ. ಆಗ ಆ ಮುದುಕ ಸಡನ್ ಆಗಿ ಎದ್ದು ಬಿಡ್ತಾನೆ. ಅವನಿಗೆ ಅನುಮಾನ ಬಂದು ಆ ಕಡೆ ಈ ಕಡೆ ನೋಡ್ತಾನೆ. ಬಟ್ ಅವನಿಗೆ ಕಣ್ ಕಾಣಲ್ಲ. ಸೊ ಅವನಿಗೆ ತಿಳಿತಾ ಇಲ್ಲ. ಮೇ ಬಿ ಇದು ಟಿವಿಯ ಸೌಂಡ್ ಇರ್ಬೋದು ಅನ್ಕೊಂಡು ಅದನ್ನ ಆಫ್ ಮಾಡಿ ಹಂಗೆ ಮಲ್ಕೋತಾನೆ. ಆಮೇಲೆ ಮಣಿ ಆ ಮುದುಕನ ರೂಮ್ ಅಲ್ಲಿ ಮತ್ತು ಬರೋ ಗ್ಯಾಸ್ ನ ಬಿಟ್ಟು ಕೆಳಗೆ ಬರ್ತಾನೆ. ನೆಕ್ಸ್ಟ್ 3 ಜನ ಸೇರಿ ಮನೆಯಲ್ಲೆಲ್ಲ ಜಾಲಾಡ್ತಾರೆ. ಬಟ್ ಆ ಮುದುಕ ಕಾಸಲ್ಲಿಟ್ಟವನೆ ಅಂತ ಇವ್ರಿಗೆ ತಿಳಿತಾ ಇಲ್ಲ. ಲಾಸ್ಟ್ ಅಲ್ಲಿ ಒಂದು ರೂಮ್ ಹತ್ರ ಎಲ್ರು ಬರ್ತಾರೆ. ಆ ರೂಮ್ ಗೆ 3-4 ಲಾಕ್ ಹಾಕಿರ್ತಾನೆ. ಸೊ ಅದನ್ನ ನೋಡಿ ಅವರು ತಿಳ್ಕೊಂತಾರೆ ಇದ್ರಲ್ಲೇ ದುಡ್ಡಿರ್ಬೇಕು ಅಂತ. ಆ ಬಾಗಿಲಿನ ತೆಗಿಯೋಕೆ ಟ್ರೈ ಮಾಡ್ತವ್ರೆ, ಬಟ್ ಆಗ್ತಾ ಇಲ್ಲ. ನೆಕ್ಸ್ಟ್ ಅವರು ಒಂದು ಕಬ್ಬಿಣದ ರಾಡ್ ನಿಂದ ಮುರಿಯೋಕೆ ನೋಡ್ತಾರೆ, ಅದು ಆಗಲ್ಲ. ಇದನ್ನ ನೋಡಿ ಆ ಮಣಿಗೆ ಫುಲ್ ಗಾಂಡಾಗುತ್ತೆ. ಇದಾದ್ಮೇಲೆ ಮಣಿ ಆ ಲಾಕ್ ನ ಮುರಿಯೋಕೆ ಗನ್ನೇ ತೆಗೆದು ಬಿಡ್ತಾನೆ. ಆ ಗನ್ ನೋಡಿ ಅಲೆಕ್ಸ್ ಅಂಡ್ ರಾಕಿ ಗಾಬರಿ ಆಗ್ತಾರೆ. ಬಿಕಾಸ್ ಇವರಿಗೆ ಮಣಿ ಇಲ್ಲಿಗೆ ಗನ್ ತಂದಿರೋ ವಿಷಯನೇ ಗೊತ್ತಿಲ್ಲ. ಆಗ ಅಲೆಕ್ಸ್ ಕೇಳ್ತಾನೆ, ನಿನ್ ಹತ್ರ ಗನ್ ಎಲ್ಲಿಂದ ಬಂತು ಅಂತ. ಇದನ್ ಯಾಕೆ ನಮ್ಗಳ ಹತ್ರ ಹೇಳಿಲ್ಲ? ಅಕಸ್ಮಾತ್ ಯಾರಾದ್ರೂ ನೋಡಿದ್ರೆ ಏನ್ ಕತೆ? ನಾವೇನಾದ್ರೂ ಸಿಕ್ಕಕ್ಕೆ ಹಾಕೊಂಡ್ರೆ ಆ ಮುದುಕ ಈ ಗನ್ ತೋರಿಸಿ ನಮ್ಮ ಮೇಲೆ ಕೇಸ್ ಕೂಡ ಫೈಲ್ ಮಾಡಬಹುದು. ಅಂದ್ರೆ ಆ ಮಣಿನೋ ಇವನ ಮಾತಿಗೆ ಕೇರ್ ಕೂಡ ಮಾಡ್ತಾ ಇಲ್ಲ. ಸುಮ್ನೆ ಆ ಡೋರ್ ಲಾಕ್ ಗೆ ಶೂಟ್ ಮಾಡಿ ಓಪನ್ ಮಾಡ್ಬಿಡ್ತಾನೆ. ಇದನ್ನ ನೋಡಿ ಅಲೆಕ್ಸ್ ಭಯ ಪಡ್ಕೊಂಡು, ನೀವೇನಾದ್ರೂ ಮಾಡ್ಕೊಳ್ಳಿ, ನಾನು ಹೋಗ್ತೀನಿ ಅಂತ ಅವನು ಹೊರಗೋದ್ರೆ ಈ ಕಡೆ ಇವರಿಬ್ರು ಆ ಡೋರ್ ನ ತೆಗಿಯೋ ಕೆಲ್ಸದಲ್ಲಿದ್ರೆ ಆಗ ಸಡನ್ ಆಗಿ ಆ ಮುದುಕ ಬರ್ತಾನೆ. ಆಕ್ಚುಲಿ ಇವರು ಅಲ್ಲಿ ಮತ್ತು ಬರೋ ಕೆಮಿಕಲ್ ನ ಸ್ಪ್ರೇ ಮಾಡಿದ್ರು, ಇವನೆಂಗ್ ಬಂದೆ ಅಂತ ನಾವು ನೋಡ್ತಾ ಇದ್ರೆ ಅವನು ಆ ಬುಲೆಟ್ ಸೌಂಡ್ ನ ಕೇಳಿ ಇಲ್ಲಿಗೆ ಬಂದವನೆ. ಹಂಗೆ ಆ ಕಡೆ ಈ ಕಡೆ ನೋಡಿ, ಇಲ್ಲಿ ಯಾರಿದ್ದೀರಾ ಅಂತ ಕೇಳ್ತಾನೆ. ಆಗ ಅವರಿಬ್ರು ಏನ್ ಮಾತಾಡಲ್ಲ. ಆಗ ಮುದುಕ ಇವರ ಕಡೆ ಬರ್ತಾ ಕೇಳ್ತಾನೆ, ಯಾರು ನಮ್ಮ ಮನೆ ಒಳಗೆ ಬಂದಿರೋದು ಅಂದ್ರೆ ಆಗ ಮಣಿ, ನಾವ್ ಯಾರಾದ್ರೂ ಒಬ್ರು ಇವನಿಗೆ ಆನ್ಸರ್ ಮಾಡ್ಲೇಬೇಕು ಅನ್ಕೊಂಡು ಮಣಿ ಹೇಳ್ತಾನೆ, ನಾನು ತಪ್ಪಾಗಿ ಈ ಮನೆಯೊಳಗೆ ಬಂದ್ಬಿಟ್ಟೆ, ಬಟ್ ನಾನೀಗ ವಾಪಸ್ ಹೋಗ್ತಾ ಇದ್ದೀನಿ ಅಂದ್ರೆ ನೆಕ್ಸ್ಟ್ ಆ ಮುದುಕನ ಕಾಲಿಗೆ ಆ ಓಪನ್ ಆದ ಲಾಕ್ ನ ಪಾರ್ಟ್ ಸಿಗುತ್ತೆ. ಆದ್ರಿಂದ ಆ ಮುದುಕನಿಗೆ ತಿಳಿಯುತ್ತೆ ಇವನ್ ಯಾರೋ ಬಂದಿರೋದು ಕಳ್ತನ ಮಾಡ್ಲಿಕ್ಕೆ ಅಂತ. ಆದ್ರಿಂದ ಆ ಮುದುಕ ಮೆತ್ತಗೆ ಮಣಿ ಕಡೆಗೆ ಹೋಗ್ತಾ ಇದ್ರೆ ಇದನ್ನ ನೋಡಿ ಮಣಿ ಮುದುಕನ ಹೆದರಿಸಲು ಗನ್ ತೋರಿಸಿ, ನೀನೇನಾದ್ರೂ ಇನ್ನು ಮುಂದೆ ಬಂದ್ರೆ ನಿನ್ನನ್ನ ಶೂಟ್ ಮಾಡ್ತೀನಿ ಅಂದ್ರೆ ಆ ಮುದುಕ ನಿಲ್ತಾನೆ ಇಲ್ಲ. ಮಣಿ ಕಡೆ ಬರ್ತಾನೆ ಅವನೇ. ಆಗ ಮಣಿ ಅವನನ್ನ ಹೆದರಿಸಲು ಕಿವಿ ಪಕ್ಕಕ್ಕೆ ಶೂಟ್ ಮಾಡ್ತಾನೆ. ಬಟ್ ಮುದುಕ ಆರ್ಮಿಲಿ ಇದ್ದಿದ್ರಿಂದ ಫೈರ್ ಮಾಡಿದ್ರು ಹೆದರ್ತಾ ಇಲ್ಲ. ಹಂಗೆ ಹತ್ರ ಬಂದು ಒಂದೇ ಏಟ್ಗೆ ಮಣಿ ಹತ್ರ ಗನ್ನ ಕಿತ್ಕೊಂಡು ಮಣಿನ ಸರಿಯಾಗಿ ಲಾಕ್ ಮಾಡ್ತಾನೆ. ಆಗ್ಲೇ ಮಣಿಗೆ ತಿಳಿಯೋದು ಈ ಮುದುಕ ಸಾಮಾನ್ಯದವನಲ್ಲ, ತಾಕತ್ತಾಗಿರೋನು ಅಂತ. ಆಗ ಮುದುಕ ಕೇಳ್ತಾನೆ, ಹೇಳು ನಿನ್ನ ಜೊತೆ ಇನ್ಯಾರು ಬಂದವ್ರೆ ಅಂತಂದ್ರೆ ಅಲ್ಲಿ ಮಣಿ ಹತ್ರನೇ ರಾಕಿ ನಿಂತಿರ್ತಾಳೆ. ಬಟ್ ಮಣಿ ಸುಳ್ಳು ಹೇಳ್ತಾನೆ, ನಾನಿಲ್ಲಿಗೆ ಒಬ್ನೇ ಬಂದಿದ್ದೀನಿ, ಬಿಟ್ಬಿಡ್ರಿ, ನಾನು ಹೋಗ್ಬಿಡ್ತೀನಿ ಅಂತಾನೆ. ಮಣಿ ಏನ್ ಅನ್ಕೊಂಡ ಅಂದ್ರೆ ಈ ಮುದುಕ ತನ್ನನ್ನ ಬಿಟ್ಬಿಡ್ತಾನೆ ಅಂತ. ಬಟ್ ಆ ಮುದುಕ ಮಣಿಯ ಗನ್ನಿಂದಾನೆ ಅವನಿಗೆ ಶೂಟ್ ಮಾಡಿಬಿಡ್ತಾನೆ. ಇದನ್ನ ನೋಡಿ ನಾವು ಅಂಡ್ ರಾಕಿ ಎಲ್ರು ಅಟ್ ಅ ಟೈಮ್ ಶಾಕ್ ಆದ್ರೆ, ಅದ್ರಲ್ಲೂ ರಾಕಿ ಶಾಕ್ ಅಲ್ಲೇ ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗ್ಬಿಡ್ತಾಳೆ. ಅಕಸ್ಮಾತ್ ಈ ಮುದುಕನಿಗೆ ರಾಕಿ ಇರುವಿಕೆ ತಿಳಿತಂದ್ರೆ ಅವಳನ್ನ ಸಾಯಿಸ್ತಾನೆ. ಒಳಗೆ ಹೀಗೆ ನಡೀತಾ ಇದ್ರೆ ಆ ಕಡೆ ಅಲೆಕ್ಸ್ ಮನೆಯಿಂದ ಹೋಗ್ತಾ ಇದ್ರೆ ಆ ಫೈರಿಂಗ್ ಸೌಂಡ್ ಕೇಳಿ ಅವನು ನಿಲ್ತಾನೆ. ಮತ್ತೆ ಇನ್ನೊಂದು ಸಾರಿ ಅಲೆಕ್ಸ್ ಒಳಗೆ ಬರ್ತಾನೆ. ಆಗ ಸಡನ್ ಆಗಿ ಆ ಮುದುಕ ಇವನ ಮುಂದೆನೆ
ಗುದ್ದಾನೆ ಬರ್ತಾನೆ. ಇನ್ನೇನ್ ಗುದ್ಬೇಕು ಅಷ್ಟರಲ್ಲಿ ಅಲೆಕ್ಸೇ ಸೈಡ್ ಹೋಗ್ಬಿಡ್ತಾನೆ. ಇಲ್ಲ ಅಂದ್ರೆ ಅಲೆಕ್ಸ್ಗೆ ಹೊಗೆನೆ. ನೆಕ್ಸ್ಟ್ ಆ ಮುದುಕ ಒಳಗಿಂದ ಬೀಗ ಹಾಕ್ಬಿಡ್ತಾನೆ. ಹಂಗೆ ವಾಪಸ್ ಬರಬೇಕಾದ್ರೆ ಅವನ ಕಾಲಿಗೆ ಒಂದು ಗ್ಲಾಸ್ ಪೀಸ್ ಸಿಗುತ್ತೆ. ಆಗ್ಲೇ ಆ ಮುದುಕನಿಗೆ ತಿಳಿಯೋದು ಈಗ ಸಾಯಿಸಿದವನು ಆ ಕಿಟಕಿ ಗ್ಲಾಸ್ ನ ಹೊಡೆದುಕೊಂಡು ಒಳಗೆ ಬಂದವನೇ ಅಂತ. ಆದ್ರಿಂದ ಆ ಮುದುಕ ಅವರ ಯಾವ ದಾರಿಲಿ ಬಂದಿದ್ರೋ ಆ ಕಿಟಕಿನ ಒಂದು ವುಡನ್ ಶೀಟ್ ಇಂದ ಮುಚ್ತಾನೆ. ದಟ್ ಮೀನ್ಸ್ ಈಗ ಹೊರಗೋಗೋ ದಾರಿನೇ ಇಲ್ಲ, ಫುಲ್ ಕ್ಲೋಸ್. ಆ ಮುದುಕ ಆ ಶೀಟ್ ನ ಹೊಡಿಬೇಕಾದ್ರೆ ಅಲೆಕ್ಸ್ ಅಲ್ಲೇ ಇದ್ದಾನೆ. ಅವಂದೋ ಊರ್ ಕುಂಟಾವ ಗೀರ್ ಕುಂಟಾವ ಅನ್ನೋ ಪರಿಸ್ಥಿತಿ. ಬಟ್ ಮುದುಕನಿಗೆ ಇವನ ಇರುವಿಕೆ ಬಗ್ಗೆ ತಿಳಿದಿಲ್ಲ. ಆಮೇಲೆ ಮುದುಕ ಅಲ್ಲಿಂದ ಹೋಗ್ತಾನೆ. ಆಗ ಅಲೆಕ್ಸ್ ಗೆ ರಾಕಿಯಿಂದ ಮೆಸೇಜ್ ಬರುತ್ತೆ, ಈ ತರ ಆ ಮುದುಕ ಮಣಿನ ಸಾಯಿಸ್ಬಿಟ್ಟ ಅಂತ. ಇದನ್ನ ಕೇಳಿ ಅಲೆಕ್ಸ್ ಅಲ್ಲಾಡೋಗ್ತಾನೆ. ಮತ್ತೆ ರಾಕಿ ಮೆಸೇಜ್ ಮಾಡ್ತಾಳೆ, ನೀನು ವಾಪಸ್ ಬಂದು ನನ್ನ ಕಾಪಾಡು ಅಂತ. ಆಗ ಅಲೆಕ್ಸ್ ಕೂಡ ರಿಪ್ಲೈ ಮಾಡ್ತಾನೆ, ನಾನು ಮನೆ ಒಳಗೆ ಇದ್ದೀನಿ, ನೀನ್ ಎಲ್ಲಿದ್ಯಾ ಅಂದ್ರೆ ಆಗ ರಾಕಿ ಹೇಳ್ತಾಳೆ, ಈ ಕ್ಲೋಸೆಟ್ ನಲ್ಲಿ ಇದ್ದೀನಿ ಅಂತಾಳೆ. ಕ್ಲೋಸೆಟ್ ಅಂದ್ರೆ ಒಂದು ಪ್ರೈವೇಟ್ ಚಿಕ್ಕ ರೂಮ್ ಅಂತ ಅರ್ಥ. ನೆಕ್ಸ್ಟ್ ಮುದುಕ ಕೂಡ ಆ ಕ್ಲೋಸೆಟ್ ರೂಮ್ ಕಡೆ ಬರ್ತಾನೆ. ಅಲ್ಲೇ ರಾಕಿ ಕೂಡ ಇರ್ತಾಳೆ. ಬಟ್ ಅವನಿಗೆ ಕಣ್ ಕಾಣಲ್ಲ ಅಲ್ಲ, ಸೊ ಅವಳನ್ನ ಕಂಡಿಡಿಯೋಕಾಗಲ್ಲ. ಅದ್ರೊಳಗೋದ ಅವನು ಎದುರುಗಡೆ ಗೋಡೆಯಿಂದ ಶೀಟ್ ನ ತೆಗಿತಾನೆ. ಅದರ ಹಿಂದೆ ಒಂದು ಸೇಫ್ಟಿ ಲಾಕರ್ ಇದೆ. ಮತ್ತವನು ಅದಕ್ಕೆ ಪಾಸ್ವರ್ಡ್ ಹಾಕಿ ಲಾಕರ್ ನ ತೆಗೆದು ದುಡ್ಡು ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ತಾನೆ. ಅದ್ರಲ್ಲಿ ದುಡ್ಡು ಹಂಗೆ ಇದ್ದಿದ್ರಿಂದ ಮುದುಕನಿಗೆ ಸಮಾಧಾನ ಆಗುತ್ತೆ. ಆಮೇಲೆ ಆ ಲಾಕರ್ ನ ಬಂದ್ ಮಾಡ್ತಾನೆ. ಬಟ್ ಇದನ್ನೆಲ್ಲ ಅಲ್ಲೇ ಇದ್ದ ರಾಕಿ ಪಾಸ್ವರ್ಡ್ ಸಹಿತ ನೋಡ್ಬಿಡ್ತಾಳೆ. ಅದು 2978. ನೆಕ್ಸ್ಟ್ ಅಲ್ಲಿಗೆ ಅಲೆಕ್ಸ್ ಬಂದ್ಮೇಲೆ ಇಬ್ರು ಸೇರಿ ಆ ಲಾಕರ್ ನ ತೆಗೆದು ಎಲ್ಲಾ ದುಡ್ಡನ್ನು ತಗೊಂತಾರೆ. ಆದ್ರೆ ಇವರ ಮಾಹಿತಿ ಪ್ರಕಾರ ಇಲ್ಲಿ $3 ಲಕ್ಷ ಇರಲ್ಲ, ಬರೀ $1 ಲಕ್ಷ ಮಾತ್ರ ಇರುತ್ತೆ. ಯಾವ ಕೆಲಸಕ್ಕಾಗಿ ಇವರು ಒಳ ಬಂದಿದ್ರು ಅದಾದ್ಮೇಲೆ ಇವರು ಈಗ ಹೊರಗೆ ಹೋಗ್ಬೇಕು. ನೆಕ್ಸ್ಟ್ ಇವರು ಆ ದುಡ್ಡನ್ನೆಲ್ಲ ಎತ್ಕೊಂಡು ಮುಂದೆ ಡೋರ್ ಕಡೆ ಹೋಗ್ಬೇಕಾದ್ರೆ ಸಡನ್ ಆಗಿ ಆ ಮುದುಕ ಇವರ ಎದುರಿಗೆ ಬರ್ತಾನೆ. ಇವನನ್ನ ನೋಡಿ ಇವರು ಶೇಕ್ ಆಗೋಗ್ತಾರೆ. ಅಕಸ್ಮಾತ್ ಆ ಮುದುಕನಿಗೆ ಇವರು ಇರೋದು ತಿಳಿತು ಅಂದ್ರೆ ಅಷ್ಟೇ. ಬಟ್ ಅವನು ಆ ಮಣಿಯ ಬಾಡಿನ ಡಿಸ್ಪೋಸ್ ಮಾಡ್ಲಿಕ್ಕೆ ಬಂದಿರ್ತಾನೆ. ಬಿಕಾಸ್ ಪೊಲೀಸ್ನವರು ಬೇರೆ ಯಾರಾದ್ರೂ ಬಂದ್ರೆ ಇವನು ಸಾಯಿಸಿರೋ ತಿಳಿಬಹುದಲ್ವಾ ಅಂತ. ಆ ಕಡೆ ಅವನು ಬಾಡಿನ ಎಳ್ಕೊಂಡು ಹೋಗ್ತಾ ಇದ್ರೆ ಇವರಿಬ್ರು ಮೆಲ್ಲಗೆ ಹಿಂದೆ ಹೋಗ್ತಾವ್ರೆ. ಆಗ ಅಲೆಕ್ಸ್ ನ ಶೂ ಶಬ್ದನ ಮುದುಕ ಕೇಳಿಸ್ಕೊಂತಾನೆ. ಆಗ ಅವನು ತಿಳ್ಕೊಂತಾನೆ ಇನ್ನು ಯಾರೋ ಈ ಮನೇಲಿ ಇದ್ದಾರೆ ಅಂತ. ಸೊ ಮುದುಕ ಗನ್ ಹಿಡ್ಕೊಂಡು ಎಲ್ಲಾ ಕಡೆ ಪಾಯಿಂಟ್ ಮಾಡ್ತಾನೆ. ಬಿಕಾಸ್ ಅವನಿಗೆ ಕಾಣ್ತಾ ಇಲ್ಲ ಅಲ್ಲ. ಬಟ್ ಇವರಿಬ್ರು ಉಸಿರು ಕೂಡ ಬಿಡದೆ ಅಲ್ಲೇ ಸ್ತಬ್ಧವಾಗಿ ನಿಲ್ತಾರೆ. ಸೊ ಮುದುಕ ಕೂಡ ಗನ್ನ ಕೆಳಗಿಳಿಸ್ತಾನೆ. ಯಾಕಂದ್ರೆ ಅವನಿಗೆ ಆ ಶಬ್ದ ಅವನ ನಾಯಿದಿರ್ಬೇಕು ಅನ್ಸುತ್ತೆ. ಅದಾದ್ಮೇಲೆ ಮತ್ತೆ ಆ ಬಾಡಿನ ಎಳ್ಕೊಂಡು ರೂಮ್ ಒಳಗೆ ಹೋಗ್ತಾನೆ. ಈಗ ಇವರು ಆ ಸಿಚುವೇಶನ್ ನ ಯೂಸ್ ಮಾಡ್ಕೊಂಡು ಆ ರೂಮ್ ಬಾಗಿಲು ತೆಗೆದು ಹೊರಗೋಗೋ ದಾರಿನ ಹುಡುಕ್ತಾವ್ರೆ. ಇನ್ನೊಂದ್ ಕಡೆ ಆ ಮುದುಕನಿಗೆ ರೂಮ್ ಒಳಗೆ ಶೂ ನ ವಾಸನೆ ಬರುತ್ತೆ. ಸೊ ಇದು ಆ ಸಾಯಿಸಿರೋ ಹುಡುಗನ ಶೂ ವಾಸನೆ ಇರಬೇಕು. ಸೊ ಮುದುಕ ಆ ಶೂ ಹತ್ರ ಹೋಗಿ ಅದನ್ನ ತೆಗೆದು ಹೊರಕ್ಕೆ ಬಿಸಾಕ್ಲಿಕ್ಕೆ ನೋಡಿದ್ರೆ ಅವನ್ಗೆ ಇನ್ನೊಂದು ಶಾಕ್, ಅಲ್ಲಿ ಇನ್ನೂ 2 ಜೊತೆ ಶೂ ಸಿಗುತ್ತೆ. ಈಗ ಮುದುಕನಿಗೆ ತಿಳಿಯುತ್ತೆ ಈ ಮನೆಯಲ್ಲಿ ಇನ್ನೂ ಇಬ್ರು ಇದಾರೆ ಅಂತ. ಸೊ ಜಲ್ದಿಯಾಗಿ ಹೋಗಿ ಆ ಸೇಫ್ಟಿ ಲಾಕರ್ ನ ತೆಗೆದು ತನ್ನ ದುಡ್ಡಿದ್ಯಾ ಅಂತ ಚೆಕ್ ಮಾಡಿದ್ರೆ ಅಲ್ಲಿ ಅವನ್ಗೆ ಇನ್ನೊಂದು ಶಾಕ್, ಅಲ್ಲಿ ಆ ದುಡ್ಡೇ ಇಲ್ಲ. ಇದನ್ನ ನೋಡಿ ಮುದುಕ ಮೆಂಟಲ್ ತರ ಆಗೋಗಿ ಸಿಟ್ಟಾಗಿ ಕೂಗಾಡ್ತಾನೆ. ಈಗ ಅವನು ಮನೆಯಲ್ಲಿರೋ ಮಿಕ್ಕವರನ್ನ ಹುಡುಕ್ಲಿಕ್ಕೆ ಶುರು ಮಾಡ್ತಾನೆ. ಆ ಕಡೆ ಒಳ್ಳೆ ಅಪರೂಪಕ್ಕೆ ಅಡ್ರೆಸ್ ಹುಡುಕೋ ಅಲೆಮಾರಿ ತರ ರಾಕಿ ಅಂಡ್ ಅಲೆಕ್ಸ್ ಆ ಮನೆಯಿಂದ ಹೊರಗೋಗೋ ದಾರಿ ಹುಡುಕೊಂಡು ಕೆಳಗೆ ಬೇಸ್ಮೆಂಟ್ ನ ಒಳಗೆ ಹೋಗ್ತಾರೆ. ಆಗ ಅಲ್ಲಿ ನೋಡಿದ ದೃಶ್ಯ ಇವರ ಮೈಯನ್ನೇ ನಡಗಿಸುತ್ತೆ. ಬಿಕಾಸ್ ಬೇಸ್ಮೆಂಟ್ ನಲ್ಲಿ ಮುದುಕ ಒಂದು ಹುಡುಗಿನ ಕೂಡಾಕವನೆ. ಅದನ್ನ ನೋಡಿ ಇವರಿಬ್ರು ಗಾಬರಿಯಾಗಿ ಅಲ್ಲಿಂದ ಹೋಗೋಕೆ ನೋಡಿದ್ರೆ ಆಗ ಆ ಹುಡುಗಿ ತನ್ನ ಕಾಪಾಡಿ ಅಂತ ಸಿಗ್ನಲ್ ಮಾಡಿ ಗೋಗರಿತಾವಳೆ. ಹಂಗೆ ರಾಕಿಗೆ ಒಂದು ನ್ಯೂಸ್ ಪೇಪರ್ ತುಂಡನ್ನು ಕೊಡ್ತಾಳೆ. ನೆಕ್ಸ್ಟ್ ರಾಕಿ ಅದನ್ನ ಓದ್ತಾಳೆ. ಆಗ್ಲೇ ಅವಳಿಗೆ ತಿಳಿಯೋದು ಆ ಮುದುಕನ ಮಗಳನ್ನ ಆಕ್ಸಿಡೆಂಟ್ ನಲ್ಲಿ ಸಾಯಿಸಿದ್ದ ಆ ಶ್ರೀಮಂತ ಹುಡುಗಿ ಇವಳೇ ಅಂತ. ದೇರ್ ಫೋರ್ ಆ ಮುದುಕ ರಿವೆಂಜ್ ಗಾಗಿ ಈ ಹುಡುಗಿನ ಕಿಡ್ನಾಪ್ ಮಾಡಿ ಲಾಕ್ ಮಾಡೋನೆ. ಹೇ ನೋಡಕೊಳ್ಳೆ ವಯಸ್ಸಾಗಿರೋ ವೇಸ್ಟ್ ಬಾಡಿ ತರ ಇಟ್ಕೊಂಡು ರಿವೆಂಜ್ ಕೇಳ್ತದ, ನಿನ್ಗೆ ರಿವೆಂಜ್ ಅಂತ ನಾವು ನೋಡ್ತಾ ಇದ್ರೆ ಆ ಹುಡುಗಿ ಒಂದು ಲಾಕರ್ ಕಡೆ ತೋರಿಸುತ್ತಾಳೆ. ಆ ಲಾಕರ್ ನ ತೆಗೆದು ನೋಡಿದ್ರೆ ಅದರಲ್ಲಿ ಇವಳನ್ನ ರಿಲೀಸ್ ಮಾಡೋ ಮತ್ತು ಎಲ್ಲಾ ರೂಮ್ ಗಳ ಕೀ ಇರುತ್ತೆ. ನೆಕ್ಸ್ಟ್ ಆ ಹುಡುಗಿನ ಬೆಳೆಸ್ತಾರೆ. ಬಟ್ ಆ ಕಿರಾತಕ ಮುದುಕ ಆ ಹುಡುಗಿಗೆ ಒಂದು ಹಗ್ಗ ಕಟ್ಟಿ ಅದಕ್ಕೆ ಗಂಟೆ ಅಟ್ಯಾಚ್ ಮಾಡಿರ್ತಾನೆ. ಇವರು ಬಿಡಿಸ್ಬೇಕಾದ್ರೆ ಅದು ಶೇಕ್ ಆಗಿ ಆ ಗಂಟೆ ಶಬ್ದ ಮಾಡುತ್ತೆ. ಸೊ ಆ ಶಬ್ದ ಕೇಳಿ ಮೇಲಿರೋ ಮುದುಕನಿಗೆ ತಿಳಿಯುತ್ತೆ ಅವರು ಬೇಸ್ಮೆಂಟ್ ನಲ್ಲೇ ಇದ್ದಾರೆ ಅಂತ. ಈ ಕಡೆ ಇವರು ಆ ಹುಡುಗಿನ ಬಿಡಿಸಿ ತಮ್ಮ ಜೊತೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಆ ಬೇಸ್ಮೆಂಟ್ ಡೋರ್ ಹತ್ರ ಬಂದು ಆ ಡೋರ್ ನ ಅಲೆಕ್ಸ್ ತೆಗೆದ್ರೆ ಅಲ್ಲಿ ಆ ಮುದುಕ ಆಲ್ರೆಡಿ ವಿತ್ ವೆಪನ್ ಅಲ್ಲವನೇ. ಇವರ ಆ ಕಡೆ ಗನ್ ತೋರಿಸಿ ಶೂಟ್ ಮಾಡ್ತಾನೆ. ಬಟ್ ಲಕಿಲಿ ಅಲೆಕ್ಸ್ ಆ ಫೈರಿಂಗ್ ಇಂದ ಬಚಾವಾಗಿ ಕೆಳಗೆ ಬೀಳ್ತಾನೆ. ಆದ್ರೂ ಒಂದು ಬುಲೆಟ್ ಆ ಕಾಪಾಡಿದ್ದ ಹುಡುಗಿಗೆ ಬೀಳುತ್ತೆ. ಸೊ ಅಲ್ಲಿಗೆ ಆ ಹುಡುಗಿ ಢಮಾರ್. ಆ ಕಡೆ ಡೋರ್ಗೆ ಅಡ್ಡಲಾಗಿ ಮುದುಕ ನಿಂತಿದ್ರಿಂದ ಇವರಿಬ್ರು ವಾಪಸ್ ಬೇಸ್ಮೆಂಟ್ ನೊಳಗೆ ಹೋಗಿ ಬಚ್ಚಿಟ್ಕೊಂತಾರೆ. ನೆಕ್ಸ್ಟ್ ಆ ಮುದುಕ ಆ ಡೆಡ್ ಬಾಡಿ ಹತ್ರ ಬಂದಾಗ ಅವನಿಗೆ ತಿಳಿಯೋದು ಇವನ ಕೈಯಾರ ಅವನು ಲಾಕ್ ಮಾಡಿದ ಹುಡುಗಿನ ಸಾಯಿಸ್ಬಿಟ್ಟ ಅಂತ. ಇದನ್ನ ತಿಳಿದ್ಮೇಲಂತೂ ಒಳ್ಳೆ ಅಕ್ವರ್ಡ್ ಆಗಿ ಆಡೋ ಅಂದಿ ಮರಿ ತರ ಆಕ್ರೋಶದಲ್ಲಿ ಕಿರ್ಚ್ತಾವನೆ. ಬಟ್ ಇವಳ ಮಗಳನ್ನ ಸಾಯಿಸಿರೋ ಹುಡುಗಿ ಸತ್ರೆ ಇವನ್ ಯಾಕೆ ಇಷ್ಟೊಂದು ಫೀಲಿಂಗ್ ಆಗವನೆ ಅಂತ ತಿಳಿದೆ ನಾವು ನೋಡ್ತಾ ಇದ್ರೆ ಈಗ ಫುಲ್ಲು ಗಾಂಡಲ್ಲಿರೋ ಮುದುಕನಿಗೆ ಪಕ್ಕಾ ತಿಳಿದಿದೆ ಅವರು ಇದೇ ಬೇಸ್ಮೆಂಟ್ ನಲ್ಲವ್ರೆ ಅಂತ.
ಅಂತ. ಆಬ್ವಿಯಸ್ಲಿ ಅವನು ಆ ಬೇಸ್ಮೆಂಟ್ ಡೋರ್ ಗೆ ಬೀಗ ಹಾಕಿ ಅವರು ತಪ್ಪಿಸ್ಕೋಬಾರ್ದು ಅಂತ ನೆಕ್ಸ್ಟ್ ಮುದುಕ ಬೇಸ್ಮೆಂಟ್ ನ ಲೈಟ್ ನ ಆಫ್ ಮಾಡ್ಬಿಡ್ತಾನೆ. ಸೊ ಅವರಿಬ್ರಿಗೂ ಈಗ ಮುದುಕನಿಗೂ ಏನು ಕಾಣ್ತಾ ಇಲ್ಲ, ಬಿಕಾಸ್ ಅಷ್ಟೊಂದು ಕತ್ಲೆ ಇರುತ್ತೆ. ಈಗ ಸಿಚುವೇಶನ್ ಈಕ್ವಲ್ ಆಗಿದೆ. ಫಸ್ಟ್ ಆ ಮುದುಕನಿಗೆ ಆ ಬೇಸ್ಮೆಂಟ್ ನ ಇಂಚು ಗೊತ್ತು. ಸೊ ಅವನು ಸೈಲೆಂಟ್ ಆಗಿ ಇವರನ್ನ ಹುಡುಕ್ತಾ ಇದ್ರೆ, ಈ ಕಡೆ ಒಳ್ಳೆ ಸ್ಪಾಟ್ ಅಲ್ಲಿ ಆಕ್ಟ್ ಮಾಡೋ ಆಕ್ಟರ್ ತರ ಅವಳಲ್ಲ ರಾಕಿ, ಅವಳು ಕತ್ತಲೆಯಲ್ಲಿ ಕಾಣ್ದೆ ಆ ಮುದುಕನ ಕಡೆಗೆ ಹೋಗ್ತಾವಳೆ. ಇನ್ನೇನ ಮುದುಕನ ಇವಳು ಮುಟ್ಬೇಕು ಅಷ್ಟರಲ್ಲಿ ಅಲೆಕ್ಸ್ ಆ ಕಡೆ ಸ್ವಲ್ಪ ಸೌಂಡ್ ಮಾಡಿದ್ರಿಂದ ಆ ಮುದುಕ ಆ ಸೌಂಡ್ ಆದ ಕಡೆ ಫೈರ್ ಮಾಡ್ತಾನೆ. ಓಹೋ, ಅಕ್ಕ ಮುಟ್ಟಿದ್ರೆ ಹೊಗೆನೆ ಪಕ್ಕ. ಇನ್ನು ಮುದುಕ ಅಲೆಕ್ಸ್ ಕಡೆ ಹೋಗ್ತಾನೆ. ಅಲ್ಲಿ ಅಲೆಕ್ಸ್ ನ ಹಿಡಿತಾನೆ. ಹಿಡಿದು ಅವನ ತಲೆಯಲ್ಲಿ ಗನ್ನಿಟ್ಟು ಫೈರ್ ಮಾಡ್ತಾನೆ. ಬಟ್ ಅಣ್ಣ ಆನ್ ದ ವೇ ಎಲ್ಲೋ ಬರ್ಬೇಕಾದ್ರೆ ಆಂಜನೇಯನ ಮುಕ್ಕೊಂಡಿದ್ನೇನೋ ಅಲೆಕ್ಸ್ ಮಿಸ್ ಆಗ್ತಾನೆ. ಬಿಕಾಸ್ ಆ ಗನ್ ಅಲ್ಲಿ ಬುಲೆಟ್ ಖಾಲಿ ಆಗಿದೆ. ಆದ್ರೂ ಬಿಡದ ಮುದುಕ ಬರೀ ಕೈಯಿಂದನೇ ಅಲೆಕ್ಸ್ ನ ಕತ್ತನ್ನ ಹಿಸುಕ್ತಾ ಇದ್ರೆ, ಅಲೆಕ್ಸ್ ಕೂಡ ತನ್ನನ್ನ ಕಾಪಾಡ್ಕೊಳಕ್ಕೆ ಅವನು ಬಚ್ಚಿಟ್ಕೊಂಡಿದ್ದ ವಾರ್ಡ್ರೋಬ್ ಅನ್ನೇ ಆ ಮುದುಕನ ಮೇಲೆ ತಳ್ಳಿಬಿಡ್ತಾನೆ. ಸೊ ಅದು ಆ ಮುದುಕನ ಮೇಲೆ ಬಿದ್ದಿದ್ರಿಂದ ಅವನ ಕೆಳಗೆ ಸಿಕ್ಕಾಕೊಂತಾನೆ. ಅದರಿಂದ ಇವರಿಬ್ರು ಸೇರಿ ಜಲ್ದಿ ಆ ಬೇಸ್ಮೆಂಟ್ ನಿಂದ ಹೊರಗೆ ಬರ್ತಾರೆ. ಆಲ್ರೆಡಿ ಇವ್ರ ಹತ್ರ ಕೀಸ್ ಇರುತ್ತೆ. ಸೊ ಅವರು ಆ ಮೇನ್ ಡೋರ್ ತೆಗಿಲಿಕ್ಕೆ ಹೋಗ್ತಾ ಇದ್ರೆ ಅಲ್ಲಿಗೆ ಇವ್ರಿಗೊಂದು ಶಾಕ್. ಆ ಮುದುಕನ ನಾಯಿ ಎದ್ದು ಇವ್ರನ್ನ ನೋಡ್ತಾ ಇದೆ. ಸೊ ಇವರು ಅದರಿಂದ ತಪ್ಪಿಸ್ಕೊಳ್ಳೋಕೆ ಮೇಲೆ ಒಂದು ರೂಮ್ ಒಳಗೆ ಹೋಗಿ ಲಾಕ್ ಮಾಡ್ಕೊಂತಾರೆ. ಹಂಗೆ ಅದು ಓಪನ್ ಆಗಿರೋ ತರ ಅಡ್ಡ ಇಟ್ಟು ಅಲ್ಲಿಂದ ತಪ್ಪಿಸ್ಕೊಳ್ಳೋ ದಾರಿ ಹುಡುಕ್ತಾ ಇದ್ರೆ, ನೋ ವೇ, ಇವರು ಬಂದ ದಾರಿಲೇ ಹೋಗ್ಬೇಕು, ಬಟ್ ಬೇರೆ ಎಲ್ಲೂ ದಾರಿನೇ ಇಲ್ಲ. ಏನ್ ಮಾಡೋದು? ಹೊರಗಡೆ ಬಾಗಿಲಿನ ಮುಂದೆ ನಾಯಿ ಇದೆ. ಸೊ ಅಲೆಕ್ಸ್ ರಾಕಿ ಹತ್ರ ಕೇಳ್ತಾನೆ, ನಿನ್ ಹತ್ರ ಸೆಕ್ಯೂರಿಟಿ ಅಲಾರಾಮ್ ನ ರಿಮೋಟ್ ಇದೆಯಾ ಅಂತ. ಅವಳು ಇದೆ ಅಂತಾಳೆ. ಆ ಸೆಕ್ಯೂರಿಟಿ ರಿಮೋಟ್ ಅನ್ನು ಅಲೆಕ್ಸ್ ಹತ್ರ ಕೊಡ್ತಾಳೆ. ಅದೇನಂದ್ರೆ ಈ ಸೆಕ್ಯೂರಿಟಿ ಅಲಾರಾಮ್ ನ ಅಲೆಕ್ಸ್ ಪ್ರೆಸ್ ಮಾಡಿದ್ರೆ ಪೊಲೀಸ್ ಅವ್ರಿಗೆ ತಿಳಿಯುತ್ತೆ ಆ ಮನೇಲಿ ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂತ. ಅವರು ಅರ್ಜೆಂಟ್ ಆಗಿ ರಿಯಾಕ್ಟ್ ಮಾಡ್ತಾರೆ. ಹಂಗೆ ಇವರನ್ನ ಕಾಪಾಡ್ತಾರೆ ಅಂತ ಅಲೆಕ್ಸ್ ನ ಪ್ಲಾನ್. ಬಿಕಾಸ್ ಆ ಮನೆ ಸೆಕ್ಯೂರಿಟಿ ಏಜೆನ್ಸಿಯಿಂದ ಸೇಫ್ಟಿ ಮೆಜರ್ ನಲ್ಲಿದೆ. ಆ ಕಂಪ್ನಿಯವರು ಆ ಮನೆಯಲ್ಲಿ ಸೇಫ್ಟಿ ಅಲಾರಾಮ್ ಒಂದನ್ನ ಹಾಕವ್ರೆ. ಅಕಸ್ಮಾತ್ ಆ ಮನೆಗೆ ಏನಾದ್ರೂ ಕಳ್ಳರು ನುಗ್ಗಿದ್ರೆ ಅಥವಾ ಮನೆಯ ಓನರ್ ಗೆ ಏನಾದ್ರೂ ತೊಂದರೆ ಆದ್ರೆ ಆ ರಿಮೋಟ್ ಬಟನ್ ನ ಒತ್ತಿದ್ರೆ ಆ ಸರೌಂಡಿಂಗ್ ನಲ್ಲಿರೋ ಪೊಲೀಸ್ ಸ್ಟೇಷನ್ ಗೆ ಅಲಾರಾಮ್ ಹೋಗುತ್ತೆ. ಈ ತರ ಮನೆ ಓನರ್ ಗೆ ತೊಂದರೆ ಇದೆ ಅಂತ. ಸೊ ಪ್ಲಾನ್ ನ ಅಲೆಕ್ಸ್ ಮಾಡ್ತೀನಿ ಅಂದ್ರೆ ರಾಕಿ ಹೋಗ್ತಾ ಇಲ್ಲ. ಬಿಕಾಸ್ ಇಲ್ಲಿಗೆ ಏನಾದ್ರೂ ಈಗ ಪೊಲೀಸ್ನವ್ರು ಬಂದ್ರೆ ತಾನು ಕದ್ದಿರೋ ದುಡ್ಡನ್ನ ತಗೊಂಡು ಹೋಗಕ್ಕಾಗಲ್ಲ ಅನ್ನೋದ್ರಿಂದ ಅವಳು ಬೇಡ ಅಂತ ಅವಳೆ. ಆಹಾ ಮೇಡಮ್, ಕದ್ದಿರೋ ದುಡ್ಡಿಗೆ ಫುಲ್ ಕನೆಕ್ಟ್ ಆಗಂಗ ಅವಳೆ. ಸರಿ, ನೆಕ್ಸ್ಟ್ ಆ ರೂಮ್ ನಿಂದ ಹೊರಗೋಗಲು ಯಾವ್ದಾದ್ರೂ ದಾರಿ ಇದೆಯಾ ಅಂತ ನೋಡ್ತಾವ್ರೆ. ಆಗ ಇವ್ರಿಗೆ ಆ ರೂಮ್ ನಲ್ಲಿ ವೆಂಟಿಲೇಷನ್ ಗಾಗಿರೋ ಒಂದು ಜಾಗ ಸಿಗುತ್ತೆ. ಸೊ ಅವರಿಬ್ರು ಆ ವೆಂಟಿಲೇಷನ್ ಜಾಗದಿಂದ ಹೊರಗೋಗ್ಲಿಕ್ಕೆ ಯೋಚಿಸ್ತಾ ಇದ್ರೆ ಆ ಕಡೆ ತನ್ನ ನಾಯಿ ರೂಮ್ ಹತ್ರ ಬೊಗಳ್ತಾ ಇರೋದನ್ನ ಕೇಳಿ ಮುದುಕನಿಗೆ ತಿಳಿಯುತ್ತೆ ಅವರಿಬ್ರು ಆ ರೂಮ್ ನಲ್ಲೇ ಇದ್ದಾರೆ ಅಂತ. ಸೊ ಆ ಮುದುಕ ಪಿಸ್ತೂಲ್ ಅನ್ನ ಲೋಡ್ ಮಾಡ್ಕೊಂಡು ಆ ರೂಮಿನ ಬಾಗಿಲನ್ನ ತೆಗಿಲಿಕ್ಕೆ ಹೊರಗಿಂದ ಗುದ್ದುತ್ತಾವನೆ. ಆಗ ಅಲೆಕ್ಸ್ ರಾಕಿಗೆ ಹೇಳ್ತಾನೆ, ನೀನು ಆ ವೆಂಟಿಲೇಷನ್ ಜಾಗದಿಂದ ಹೋಗು, ನಾನು ಈ ಡೋರ್ ನ ತೆಗಿದಿರೋ ತರ ತಡಿತೀನಿ ಅಂದ್ರೆ ಅದೇ ತರ ರಾಕಿ ಕೂಡ ಆ ವೆಂಟಿಲೇಷನ್ ದಾರಿಯೊಳಗೆ ನುಗ್ತಾಳೆ. ಈ ಕಡೆ ಆ ಮುದುಕ ಫುಲ್ ಆಗಿ ಟ್ರೈ ಮಾಡ್ತಾ ಇದ್ರೆ ಬಾಗಿಲು ಸ್ವಲ್ಪ ಕ್ರ್ಯಾಕ್ ಆಗಿ ಆ ಗ್ಯಾಪ್ ನಲ್ಲಿ ಅವನ ನಾಯಿ ಒಳಗೆ ಬರುತ್ತೆ. ಅದು ಬಂದಿದ್ದೆ ಅಲೆಕ್ಸ್ ನ ಮೇಲೆ ದಾಳಿ ಮಾಡುತ್ತೆ. ಸೊ ಅಲೆಕ್ಸ್ ಆ ರೂಮ್ ನ ಕಿಟಕಿಯಿಂದ ಜಾರಿ ಫಸ್ಟ್ ಫ್ಲೋರ್ ನ ಗ್ಲಾಸ್ ಮಹಡಿಯ ಮೇಲೆ ಬೀಳ್ತಾನೆ. ಹಂಗೆ ಪ್ರಜ್ಞೆ ಕೂಡ ತಪ್ತಾನೆ. ಮೊದಲೇ ಅದು ಗ್ಲಾಸ್ ನಿಂದಾಗಿದ್ರಿಂದ ಅದು ಬಿದ್ದ ಫೋರ್ಸ್ ಗೆ ಕ್ರ್ಯಾಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಸೌಂಡ್ ಆ ಮುದುಕನಿಗೂ ಕೇಳಿ ಅಲೆಕ್ಸ್ ಎಲ್ಲಿ ಬಿದ್ದವನೆ ಅಂತ ತಿಳ್ಕೊಂಡು ಆ ಕಡೆ ಫೈರ್ ಮಾಡ್ತಾನೆ. ಅದು ಆ ಗ್ಲಾಸ್ ಗೆ ಬಿದ್ದು ಬ್ರೇಕ್ ಆಗಿ ಅಲೆಕ್ಸ್ ಕೆಳಗೆ ಮನೆ ಒಳಗೆ ಬೀಳ್ತಾನೆ. ನೆಕ್ಸ್ಟ್ ಮುದುಕ ಕೆಳಗೆ ಬಿದ್ದಿದ್ದ ಅಲೆಕ್ಸ್ ಹತ್ರ ಹೋಗ್ತಾನೆ. ಆಗ ಅಲೆಕ್ಸ್ ಎದ್ದು ಆ ಮುದುಕನ ವಿರುದ್ಧ ಹೋರಾಡಕ್ಕೆ ಟ್ರೈ ಮಾಡ್ತಾನೆ. ಆಗುತ್ತಾ? ಒಳ್ಳೆ ಚಿಕ್ಕದ್ರಲ್ಲಿ ನಮ್ಮ ಪಾಠದಲ್ಲಿ ಬರ್ತಾ ಇದ್ದ ಗಲೀವರ ಇದ್ದಂಗವನೇ ಮುದುಕ. ಈ ಅಲೆಕ್ಸ್ ಒಳ್ಳೆ ಗುಬ್ಬಚ್ಚಿ ಇದ್ದಂಗವನೇ. ಸೊ ಮುದುಕ ಫುಲ್ ಡಾಮಿನೇಟ್ ಮಾಡ್ತಾ ಇದ್ರೆ ಆಗ ಮತ್ತೆ ಅಲೆಕ್ಸ್ ಪ್ರಜ್ಞೆ ತಪ್ತಾನೆ. ಆಗ ಮುದುಕ ಒಂದು ಕತ್ರಿ ತಗೊಂಡು ಅಲೆಕ್ಸ್ ನ ಹೊಟ್ಟೆಗೆ ಒಂದೇ ಶಾಟ್, ಆಳು ಖಾಲಿ. ಆ ಕಡೆ ಹೀಗೆ ನಡೀತಾ ಇದ್ರೆ ಈ ಕಡೆ ರಾಕಿ ಆ ವೆಂಟಿಲೇಷನ್ ಪೈಪ್ ಒಳಗೆ ಹೋಗ್ತಾ ಇದ್ರೆ ಹಿಂದೆಯಿಂದ ಐ ಆಮ್ ಕಮಿಂಗ್ ಅಂತ ಆ ಮುದುಕನ ನಾಯಿ ಬರ್ತಾ ಇದೆ. ಈ ನಾಯಿನ ನೋಡಿ ರಾಕಿ ಫುಲ್ ಶಾಕ್ ಆಗಿ ಇನ್ನು ಫಾಸ್ಟ್ ಆಗಿ ಹೋಗ್ಲಿಕ್ಕೆ ಶುರು ಮಾಡ್ತಾಳೆ. ಇನ್ನೇನು ಎಂಡ್ ನಲ್ಲಿ ಒಂದು ರೂಮ್ ನ ಔಟ್ಲೆಟ್ ಗೆ ಬಂದು ತಲುಪ್ತಾಳೆ. ಅಲ್ಲಿ ಒಂದು ಜಾಲರಿ ಇರುತ್ತೆ. ಆ ಜಾಲರಿನ ರಾಕಿ ಕಾಲ್ ನಲ್ಲಿ ಒದ್ದು ಅದನ್ನ ಬೀಳ್ಸೋಕೆ ಟ್ರೈ ಮಾಡ್ತಾವಳೆ. ಅಷ್ಟರಲ್ಲಿ ಆ ಮುದುಕನಿಗೆ ಕೆಳಗೆ ರಾಕಿ ಈ ಜಾಲರಿನ ಹೊದಿತಾ ಇರೋ ಸೌಂಡ್ ಕೇಳುತ್ತೆ. ಟಕ್ಕಂತ ಆ ಮುದುಕ ಅಲ್ಲೋಗಿ ಆ ವೆಂಟಿಲೇಷನ್ ಪ್ಲೇಸ್ ಒಳಗೆ ಕೈ ಹಾಕಿ ರಾಕಿನ ಎಳೆದು ಕೆಳಗೆ ಬೀಳಿಸ್ತಾನೆ. ಇದರಿಂದ ರಾಕಿನು ಪ್ರಜ್ಞೆ ತಪ್ತಾಳೆ. ನೆಕ್ಸ್ಟ್ ರಾಕಿ ಕಣ್ಬಿಟ್ಟು ನೋಡ್ತಾಳೆ. ಅವಳನ್ನ ಮುದುಕ ಆ ಶ್ರೀಮಂತ ಹುಡುಗಿನ ಕಟ್ ಹಾಕಿರೋ ಪ್ಲೇಸ್ ನಲ್ಲಿ ಕಟ್ ಹಾಕವನೆ. ಆ ಮುದುಕನು ಅಲ್ಲೇ ಇರ್ತಾನೆ. ನೆಕ್ಸ್ಟ್ ಆ ಮುದುಕ ರಾಕಿ ಹತ್ರ, ನೀವು ಯಾವ ಹುಡುಗಿನ ಇಲ್ಲಿ ಬಿಡಿಸಿದ್ರೋ ಆ ಹುಡುಗಿ ನನ್ನ ಮಗಳನ್ನ ಕಾರ್ ನಲ್ಲಿ ಗುದ್ದಿ ಸಾಯಿಸಿದ್ಲು. ಆ ಹುಡುಗಿ ತುಂಬಾ ಶ್ರೀಮಂತೆ ಆದ್ರಿಂದ ಅವಳಿಗೆ ಶಿಕ್ಷೆ ಆಗ್ಲಿಲ್ಲ. ಯಾವಾಗ ಈ ಕಾನೂನು ಅವಳಿಗೆ ಶಿಕ್ಷೆ ಕೊಡ್ಲಿಲ್ವೋ ಅದ್ರಿಂದಾನೇ ಆ ಹುಡುಗಿನ ನಾನು ಕಿಡ್ನಾಪ್ ಮಾಡಿ ಇಲ್ಲಿ ಬಂಧಿಸಿದೆ. ಇದೇನು ತಿಳಿಯದ ಅವರ ಪೇರೆಂಟ್ಸ್ ಕೂಡ ಕಾಂಪೋಸಿಷನ್ ಅಲ್ಲಿ ನನಗೆ ದುಡ್ಡು ಕೊಟ್ರು. ಬಟ್ ಈ ಜಗತ್ತಿನ ಯಾವುದೇ ವಸ್ತು ಆಗಲಿ ದುಡ್ಡಾಗ್ಲಿ ನನ್ನ ಮಗಳನ್ನ ವಾಪಸ್ ತರೋಕಾಗುತ್ತಾ? ಅದ್ರಿಂದಾನೇ ನಾನೊಂದು ನಿರ್ಧಾರ ತಗೊಂಡೆ. ಯಾವ ಹುಡುಗಿ ನನ್ನಿಂದ ನನ್ನ ಮಗಳನ್ನ ಕಿತ್ಕೊಂಡ್ಲೋ ಆ
ಹುಡುಗಿನೇ ಮತ್ತೆ ನನ್ನ ಮಗಳನ್ನ ವಾಪಸ್ ಕೊಡ್ಬೇಕು ಅಂತ ಅನ್ಕೊಂಡೆ. ಅದ್ರಿಂದ ಈಗ ಆ ಹುಡುಗಿ ಪ್ರೆಗ್ನೆಂಟ್ ಆಗಿದ್ಲು, ನನ್ನ ಮಗುನ ತಾಯಿ ಆಗಿದ್ಲು. ಜಸ್ಟ್ ಆ ಹುಡುಗಿ ನನ್ನ ಮಗುನ ಹೆತ್ತಿದ್ಮೇಲೆ ನಾನೇ ಆ ಹುಡುಗಿನ ಬಿಟ್ಬಿಡ್ತಾ ಇದ್ದೆ. ಬಟ್ ಅಷ್ಟ್ರೊಳಗೆ ಸುಮ್ನೆ ಇರದೆ ನೀವು ಒಳಗೆ ಏನೋ ಬಿಟ್ಕೊಂಡ್ರಂತೆ ಅನ್ನೋ ತರ ಒಳ ಬಂದು ಆ ಹುಡುಗಿನ ರಿಲೀಸ್ ಮಾಡಿ ನನ್ನ ಕೈಯಲ್ಲೇ ಅವಳನ್ನ ಸಾಯಿಸೋ ಹಾಗೆ ಮಾಡಿದ್ರಿ. ಸೊ ನಿನಗೆ ಇದ್ರ ಶಿಕ್ಷೆನ ಅನುಭವಿಸ್ಲೇಬೇಕು ಅಂದ್ರೆ ಲೇ ಇವನ್ ಯಾರೋ ಕಣ್ಣು ಕಾಣದೆ ಕಷ್ಟ ಪಡ್ತಾ ಇರೋ ಕಾಮನ್ ಮುದುಕ ಅನ್ಕೊಂಡ್ರೆ ಕಿಡ್ನಾಪ್ ಅನ್ನೇ ಕಾಮನ್ ಆಗಿ ಮಾಡೋ ಕಿರಾತಕ ಮುದುಕ ಇದ್ದಂಗ ಅವನೇ ಅಂತ ನಾವ್ ಥಿಂಕ್ ಮಾಡಿದ್ರೆ, ಸೊ ಇದ್ರಿಂದಾನೇ ಆ ಹುಡುಗಿ ಸತ್ತೋದಾಗ ಮುದುಕ ಅಷ್ಟೊಂದು ಫೀಲ್ ಆದ, ಅಯ್ಯೋ ನನ್ನ ಮಗು ಸತ್ತೋಯ್ತೆ ಅಂತ. ನೆಕ್ಸ್ಟ್ ಮುದುಕ ತೀರೋಗಿರೋ ಆ ಹುಡುಗಿನ ಒಂದು ಗುಂಡಿಯೊಳಗೆ ಹಾಕಿ ಅದರೊಳಗೆ ಲಿಕ್ವಿಡ್ ಸಿಮೆಂಟ್ ನ ತುಂಬಿ ಪರ್ಮನೆಂಟ್ ಆಗಿ ಆ ಹುಡುಗಿಯ ಬಾಡಿನ ಯಾರಿಗೂ ಸಿಗ್ದಂಗೆ ಒಳಗೆ ಮುಚ್ಚಾಕ್ತಾನೆ. ಆ ಹುಡುಗಿನ ಮುಚ್ಚಾಕಿದ್ಮೇಲೆ ಮುದುಕ ಫ್ರಿಡ್ಜ್ ನಿಂದ ಒಂದು ಬಾಕ್ಸ್ ತೆಗೆದು ಅದ್ರಲ್ಲಿ ಇವನ ಸಿಮೆಂಟ್ ಇರುತ್ತೆ, ಅದನ್ನ ತೋರಿಸಿ ಈಗ ನೀನು ನನಗೆ ನನ್ನ ಮಗುನ ಕೊಡ್ಬೇಕು, 9 ತಿಂಗಳಾದ್ಮೇಲೆ ಆ ಮಗುನ ಹೆತ್ಕೊಟ್ಬಿಟ್ಟು ನೀನ್ ಎಲ್ಗಾದ್ರೂ ಹೋಗು, ನಾನ್ ಬಿಡ್ತೀನಿ, ಬಟ್ ಅದಕ್ಕಾಗೆಲ್ಲ ನಾನ್ ನಿನ್ನ ರೇಪ್ ಮಾಡಲ್ಲ, ಹೆದರ್ಬೇಡ. ಆ ಹುಡುಗಿಗೂ ಇದೇ ತರ ಇಂಜೆಕ್ಷನ್ ಮೂಲಕನೇ ಸಿಮೆಂಟ್ ನ ಇಂಜೆಕ್ಟ್ ಮಾಡಿದ್ದು, ನಿನಗೂ ಹಾಗೆ ಇಂಜೆಕ್ಟ್ ಮಾಡ್ತೀನಿ, ಅದ್ರಿಂದ ನೀನು ಪ್ರೆಗ್ನೆಂಟ್ ಆಗ್ತೀಯಾ ಅಂತ ಅದನ್ನ ಇಂಜೆಕ್ಟ್ ಮಾಡಲು ರೆಡಿ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಅಲೆಕ್ಸ್ ಹೇಳ್ತಾನೆ, ಹಂಗಾದ್ರೆ ಇವನಿನ್ನು ಸತ್ತಿಲ್ವಾ ಹೆಂಗೆ ಅಂತ ನಾವ್ ನೋಡಿದ್ರೆ ಆ ಮುದುಕ ಕತ್ರಿಯಿಂದ ಅಲೆಕ್ಸ್ ಗೆ ಹೊಡಿಬೇಕಾದ್ರೆ ಆಗ ಅಲೆಕ್ಸ್ ತನ್ನ ಫ್ರೆಂಡ್ ಮನಿಯ ಬಾಡಿನ ತನ್ ಮೇಲೆ ಎಳೆದ್ಕೊಂತಾನೆ, ಅದ್ರಿಂದ ಏಟು ಆ ಬಾಡಿಗೆ ಬೀಳುತ್ತೆ. ಸೊ ಬದುಕಿರೋ ಅಲೆಕ್ಸ್ ಈಗ ಎದ್ದು ರಾಕಿ ಕಿಚ್ತಾ ಇರೋ ಸೌಂಡ್ ಕೇಳಿ ಬೇಸ್ಮೆಂಟ್ ಕಡೆ ಹೋಗ್ತಾನೆ. ಇನ್ನೇನ ಮುದುಕ ಆ ಸೆಮನ್ ನ ಇಂಜೆಕ್ಟ್ ಮಾಡ್ಬೇಕು, ಆಗ ಹಿಂದೆಯಿಂದ ಬಂದ ಅಲೆಕ್ಸ್ ಒಂದು ಸುತ್ತಿಗೆಯಲ್ಲಿ ಮುದುಕನ ತಲೆಗೆ ಓಕೆ ಶಟ್, ಇದ್ರಿಂದ ಆ ಮುದುಕ ಕೆಳಗೆ ಬಿದ್ದು ಪ್ರಜ್ಞೆ ತಪ್ತಾರೆ. ನೆಕ್ಸ್ಟ್ ಇವರಿಬ್ರು ಸೇರಿ ಆ ಮುದುಕನ್ನ ಹ್ಯಾಂಡ್ ಕಪ್ ಇಂದ ಅಲ್ಲೇ ಲಾಕ್ ಮಾಡ್ತಾರೆ. ಈಗ ಇವ್ರಿಗೆ ಇಲ್ಲಿ 2 ದಾರಿ ಇದೆ, ಬೇಕಂದ್ರೆ ಇವರು ಪೊಲೀಸ್ ನ ಕರೆಸಿ ಈ ಮುದುಕನ್ನ ಅರೆಸ್ಟ್ ಮಾಡಿಸಬಹುದು, ಇಲ್ಲ ಅಂದ್ರೆ ಪೊಲೀಸ್ಗೆ ಹೇಳ್ದೆ ಈ ದುಡ್ಡನ್ನ ತಗೊಂಡು ಸುಮ್ನೆ ಆ ಮನೆಯಿಂದ ಹೊರಗೆ ಹೋಗ್ಬಹುದು. ಸೊ ಇವರು 2ನೇ ದಾರಿನ ಚೂಸ್ ಮಾಡ್ಕೊಂತಾರೆ. ಆ ದುಡ್ಡಿನ ಬ್ಯಾಗ್ ತಗೊಂಡು ಸುಮ್ನೆ ಬೇಸ್ಮೆಂಟ್ ನಿಂದ ಹೊರಗೆ ಬರ್ತಾರೆ. ಅಲ್ಲಿಂದ ಬಂದು ಬೀಗ ಹಾಕಿರೋ ಮೇನ್ ಡೋರ್ ನ ಇನ್ನೇನ್ ಓಪನ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ರೆ ಮತ್ತೆ ಆ ಮುದುಕ ಬೇಸ್ಮೆಂಟ್ ನಿಂದ ತಪ್ಪಿಸ್ಕೊಂಡ್ ಬಂದು ಇವರು ಬಾಗಿಲು ತೆಗಿಯೋ ಸೌಂಡ್ ನ ಕೇಳಿ ಆ ಕಡೆ ಫೈರ್ ಮಾಡ್ಬಿಡ್ತಾನೆ. ದಟ್ಸ್ ಆಲ್. ಕೊನೆಗೂ ಅಲೆಕ್ಸ್ ಗೆ ಬುಲೆಟ್ ಬಿದ್ದು ಅವನು ಈಗ ಸಾಯ್ತಾನೆ. ಅಷ್ಟೊಳಗೆ ಆ ಬಾಗಿಲನ್ನ ಅಲೆಕ್ಸ್ ತೆಗ್ದಿರ್ತಾನೆ. ನೋಡಿದ್ರೆ ಬೆಳಗಾಗೋಗಿರುತ್ತೆ. ಸೊ ರಾಕಿ ಬಿಟ್ರೆ ಸಾಕು ಅನ್ನೋ ರೇಂಜ್ ಅಲ್ಲಿ ಆ ಬಿಲ್ಡಿಂಗ್ ಇಂದ ದುಡ್ಡನ್ನ ತಗೊಂಡು ಓಟ ಕೇಳ್ತಾಳೆ. ಸ್ವಲ್ಪ ಡಿಸ್ಟೆನ್ಸ್ ಗೆ ಹೋದ್ಮೇಲೆ ರಾಕಿ ಸುಮ್ನಿರದೆ ಹಿಂದೆ ತಿರುಗಿ ಆ ಮುದುಕನಿಗೆ ನಿನ್ನಿಂದ ಇನ್ನು ನನ್ನ ಏನು ಮಾಡಕ್ಕಾಗಲ್ಲ ಅಂತ ಕಿರ್ಸ್ತಾಳೆ. ಆಗ ಆ ಮುದುಕ ಆ ಸೌಂಡ್ ನ ಕೇಳಿ ಅವಳ ಕಡೆಗೆ ಅವನ ನಾಯಿನ ಚೂ ಬಿಡ್ತಾನೆ. ಇವಳು ಕೂಡ ಮತ್ತೆ ಓಡಿ ಇನ್ನೇನ್ ಕಾರ್ ಗತ್ಬೇಕು ಅಷ್ಟ್ರಲ್ಲಿ ನಾಯಿ ಹಿಂದೆಯಿಂದ ಅಟ್ಯಾಕ್ ಮಾಡಿ ಆ ದುಡ್ಡಿನ ಬ್ಯಾಗ್ ಅನ್ನ ಕೆಳಗೆ ಬೀಳಿಸುತ್ತೆ. ಅವಳು ಕಾರ್ ಒಳಗೆ ಕುತ್ಕೊಂಡ್ಬಿಡ್ತಾಳೆ. ಬಟ್ ಇಷ್ಟೊಂದು ಕಷ್ಟ ಪಟ್ಟು ಆ ದುಡ್ಡನ್ನ ಬಿಟ್ಟೋಗ್ಬೇಕಲ್ಲ ಅಂತ ರಾಕಿಗೆ ಬೇಜಾರು. ಸೊ ಈಗ ರಾಕಿ ಪ್ಲಾನ್ ಮಾಡಿ ಹೆಂಗೋ ಆ ನಾಯಿನ ಡಿಕ್ಕಿ ಮೂಲಕ ಒಳಗೆ ಬರೋಂಗೆ ಮಾಡಿ ಅದನ್ನ ಅಲ್ಲೇ ಲಾಕ್ ಮಾಡಿ ಕಾರಿಂದ ಇಳಿದು ಆ ಬ್ಯಾಗ್ ತಗೊಂಡು ಇನ್ನೇನ್ ಕಾರ್ ಹತ್ತಬೇಕು ಅಷ್ಟರಲ್ಲಿ ಹಿಂದೆಯಿಂದ ಬಂದ ಮುದುಕ ರಾಕಿಗೆ ಒಂದೇ ಏಟ್. ರಾಕಿ ಅಲ್ಲೇ ಪ್ರಜ್ಞೆ ತಪ್ತಾಳೆ. ಆ ಮುದುಕ ಮತ್ತೆ ಮನೆಗೆ ಎಳೆದ್ಕೊಂಡು ಹೋಗ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ರಾಕಿಗೆ ಯಾವಾಗ ಪ್ರಜ್ಞೆ ಬರುತ್ತೋ ನೋಡಿದ್ರೆ ಅವಳು ಮತ್ತೆ ಮುದುಕನ ಮನೆಯೊಳಗೆ ಇರ್ತಾಳೆ. ಆಗ ಅವಳಿಗೆ ತಿಳಿಯುತ್ತೆ ಈ ಮುದುಕ ನನ್ನನ್ನ ಪ್ರೆಗ್ನೆಂಟ್ ಮಾಡದೆ ಬಿಡೋದಿಲ್ಲ ಅಂತ. ಸೊ ಅವಳ ಹತ್ರ ಇದ್ದ ಸೆಕ್ಯೂರಿಟಿ ಅಲಾರಾಮ್ ನ ರಿಮೋಟ್ ನ ಸ್ವಿಚ್ ಆನ್ ಮಾಡ್ತಾಳೆ. ಬಿಕಾಸ್ ಏನಾದ್ರೂ ಪರವಾಗಿಲ್ಲ ಪೊಲೀಸ್ನವ್ರು ನನ್ನ ಬಚಾಯಿಸ್ಲಿಕ್ಕೆ ಬಂದ್ರೆ ಸಾಕು ಅನ್ನೋ ರೇಂಜ್ ಅಲ್ಲಿ. ಇದರಿಂದ ಮನೆಯೊಳಗೆಲ್ಲ ಅಲಾರಾಮ್ ಜೋರಾಗಿ ಹೊಡ್ಕೊಳ್ಳಕ್ಕೆ ಶುರು ಮಾಡುತ್ತೆ. ಆ ಮುದುಕನಿಗೋ ಈ ಅಲಾರಾಮ್ ಸೌಂಡ್ ಕೇಳಿ ಫುಲ್ ಗಂಡಾಗೋಗುತ್ತೆ. ಈಗ ಎಲ್ಲಾ ಕಡೆಯಿಂದ ಅಲಾರಾಮ್ ಸೌಂಡ್ ಬರ್ತಾ ಇದ್ರಿಂದ ರಾಕಿ ಎಲ್ಲಿದ್ದಾಳೆ ಅನ್ನೋ ಮ್ಯಾಟರ್ ಮುದುಕನಿಗೆ ತಿಳಿತಾ ಇಲ್ಲ. ಇದನ್ನ ನೋಡಿ ರಾಕಿಗೂ ತಿಳಿಯುತ್ತೆ ಆ ಶಾರ್ಪ್ ಸೌಂಡ್ ಈ ಮುದುಕನಿಗೆ ಆಗಲ್ಲ ಅಂತ. ಸೊ ರಾಕಿ ಹಿಂದೆಯಿಂದ ಮುದುಕನ್ನ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾಳೆ. ಸಿಕ್ಕ ಕಡೆಯಿಂದ ಹೊಡೆದು ಆ ಮುದುಕನ್ನ ಫುಲ್ ಆಗಿ ಇಂಜುರಿ ಮಾಡ್ಬಿಡ್ತಾಳೆ. ಇದರಿಂದ ಆ ಮುದುಕ ಅಸಹಾಯಕತೆಯಿಂದ ಬೇಸ್ಮೆಂಟ್ ಒಳಗೆ ಬೀಳ್ತಾನೆ. ದೇರ್ ಫೋರ್ ಈಗ ರಾಕಿನ ತಡೆಯೋರು ಯಾರು ಇಲ್ಲ. ಸೊ ರಾಕಿ ಆ ದುಡ್ಡಿನ ಬ್ಯಾಗ್ ತಗೊಂಡು ಜಲ್ದಿ ಆ ಮನೆಯಿಂದ ಹೊರಗೆ ಬರ್ತಾಳೆ. ಆ ರೋಡ್ ನ ಕ್ರಾಸ್ ಮಾಡಿ ಅಲ್ಲಿಂದ ದೂರ ಓಡೋಗ್ತಾಳೆ. ರಾಕಿ ಹೋದ ಸ್ವಲ್ಪ ಹೊತ್ತಾದ್ಮೇಲೆ ಆ ಮುದುಕನ ಮನೆ ಹತ್ರ ಪೊಲೀಸ್ನವ್ರು ಬರ್ತಾರೆ. ಬಿಕಾಸ್ ಆ ಸೆಕ್ಯೂರಿಟಿ ಅಲಾರಾಮ್ ನ ಸಿಗ್ನಲ್ ಪೊಲೀಸ್ನವ್ರಿಗೆ ಬಂದಿರುತ್ತೆ. ನೆಕ್ಸ್ಟ್ ಡೇ ರಾಕಿನ ತನ್ನ ತಂಗಿ ಜೊತೆ ರೈಲ್ವೆ ಸ್ಟೇಷನ್ ಕ್ಯಾಂಟೀನ್ ನಲ್ಲಿ ಕುಂತಿರೋ ತರ ತೋರಿಸ್ತಾರೆ. ಬಿಕಾಸ್ ಅವಳ ಡ್ರೀಮ್ ಅವಳ ತಂಗಿಯ ಜೊತೆ ಪರ್ಮನೆಂಟ್ ಆಗಿ ಕ್ಯಾಲಿಫೋರ್ನಿಯಾಗೆ ಶಿಫ್ಟ್ ಆಗೋದು. ಸೊ ಅದು ಈಗ ನೆರವೇರೋ ಮೂಮೆಂಟ್ ನಲ್ಲಿದೆ. ಆಗ್ಲೇ ಅಲ್ಲಿದ್ದ ಟಿವಿನ ರಾಕಿ ನೋಡ್ತಾಳೆ. ಅದ್ರಲ್ಲಿ ಬರ್ತಾ ಇರುತ್ತೆ ನಿನ್ನೆ ರಿಟೈರ್ ಸೋಲ್ಜರ್ ನ ಮನೆಯಲ್ಲಿ ಇಬ್ರು ಕಳ್ಳರು ನುಗ್ಗವ್ರೆ. ಆಗ ಆ ಮುದುಕ ಅವರಿಬ್ಬರನ್ನು ಸಾಯಿಸವನೆ. ಇದ್ರ ಜೊತೆ ಆ ಮುದುಕನಿಗೂ ತುಂಬಾ ಏಟ್ ಆಗಿದೆ. ಬಟ್
ಅವನು ಬದುಕವನೆ. ಆದ್ರೂ ಆ ಮುದುಕ ತನ್ನ ಮನೆಯಿಂದ ಏನು ಕಳ್ತನ ಆಗಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟವನೆ. ಇದನ್ನ ನೋಡಿ ರಾಕಿಗೆ ತಿಳಿಯುತ್ತೆ ಈ ಮುದುಕ ತನ್ನ ಹೆಸರು ಯಾಕೆ ಹೇಳಿಲ್ಲ ಅಂದ್ರೆ ಎಲ್ಲಿ ಹೇಳಿದ್ರೆ ರಾಕಿ ಅವನ ಎಲ್ಲಾ ಮ್ಯಾಟರ್ ನ ಪೊಲೀಸ್ ಅವ್ರಿಗೆ ತಿಳಿಸ್ಬಿಡ್ತಾಳೆ ಅಂತ. ಅದೇ ಆ ಶ್ರೀಮಂತ ಹುಡುಗಿನ ಮನೆಯಲ್ಲಿ ಕೂಡಾಕಿರೋದು ಮತ್ತೆ ಸಾಯಿಸಿರೋದ್ರ ಬಗ್ಗೆ. ಲಾಸ್ಟ್ ಅಲ್ಲಿ ರಾಕಿ ಅಂಡ್ ಅವಳ ತಂಗಿ ಇಬ್ರು ಕ್ಯಾಲಿಫೋರ್ನಿಯಾ ಹೋಗೋ ಟ್ರೈನ್ ಅಲ್ಲಿ ಹತ್ತೋ ತರ ತೋರಿಸಿ ಮೂವಿನ ಮುಗಿಸ್ತಾರೆ. ಒನ್ಸ್ ಅಗೇನ್ ಈ ಮೂವಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಸ್ವಲ್ಪ ರೆಗ್ಯುಲರ್ ವರ್ಕ್ ಲೋಡ್ ಜಾಸ್ತಿ ಇರೋದ್ರಿಂದ ಮೂವೀಸ್ ಲೇಟ್ ಆಗ್ತಾ ಇದೆ. ಇನ್ನು ಸ್ವಲ್ಪ ದಿನ ಇನ್ನು ಫಾಸ್ಟ್ ಆಗಿ ಮಾಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರಾಯರೆ. ಥ್ಯಾಂಕ್ ಯು.